ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಶ್ವಥ್ ಅಂತ. ಸರ್ ನೀವು ಇದಕ್ಕೆ ಶೋರೂಮ್ಗೆ ಓನರಾ ಸರ್? ಹೌದು ಸರ್, ಇದು ನಮ್ಮ ಫ್ಯಾಮಿಲಿರಲ್ಲ. ಹಾಂ. ಸೊ ನಮ್ಮ ಫಾರ್ಮ್ ಕೊಳ್ಳೇಗಾಲ, ಮೈಸೂರು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿರೋದು. ಹಾಂ. ಸೊ ಅಲ್ಲಿ ನಮ್ಮ ಫ್ಯಾಮಿಲಿಯವರು ಫಾರ್ಮ್ನ ನೋಡ್ಕೊಳ್ತಾರೆ. ಹಾಂ. ಇಲ್ಲಿ ನಾವು ಸ್ಟೋರ್ ಇಟ್ಕೊಂಡು ಇಲ್ಲಿ ಸೇಲ್ಸ್ ಮಾಡ್ತೀವಿ. ಸರ್ ಫ್ಯಾಮಿಲಿಗೆ ಅಂದರೆ ಹೆಸರೇನೋ ಇರ್ಬೋದಲ್ಲ ಸರ್? ಫ್ಯಾಮಿಲಿ ಬ್ರ್ಯಾಂಡ್ ನೇಮ್ ಅಂತ ಏನು ಹೇಳ್ತಾರೆ? ಹೌದು ಸರ್, ಇದು ಫ್ಯಾಮಿಲಿ ಹೆಸರು ಬಂದ್ಬಿಟ್ಟು ರೂಸಾ ಅಂತ. ಸಾರಿ ಸರ್? ರೂಸಾ ಸ್ಪೆಲ್ ಮಾಡಿ ಸರ್. RUSA ಅಂತ. ಹಾಂ ಹಾಂ, ರೂಸಾ. ಓಕೆ, ರೈಟ್. ಸೊ ಕಂಪ್ನಿ ಹೆಸರು ಬಂದ್ಬಿಟ್ಟು ಶರಣ್ಯ ಫುಡ್ಸ್ ಅಂತ. ಹಾಂ ಹಾಂ. ಸೊ ಅವರ ಅಡಿಯಲ್ಲಿ ಸ್ವಸ್ತ್ಯ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಈ ಬ್ರ್ಯಾಂಡ್ ಹೆಸರು. ಸರ್ ಇದು ಆ್ಯಕ್ಚುಲಿ ಏನು ಶೋರೂಮ್ ಸರ್ ಇದು? ಶೋರೂಮ್ ಇದು ಏನಂದ್ರೆ ಸಾವಯವ ಕೃಷಿ ಮಾಡಿ ಅದ್ರಲ್ಲಿ ಬರೋ ಉತ್ಪಾದನೆಗಳನ್ನ ನಾವು ಏನು ಸರ್ ಅದು? ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮೆಟ್ ಒಂದು ಕೆಮಿಕಲ್ ಅಥವಾ ಯಾವುದೇ ಪೆಸ್ಟಿಸೈಡ್ ಕೊಟ್ಟಿದೆ, ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅಂದ್ರೆ ಗೊಬ್ಬರ, ಗೋಮೂತ್ರ, ಪಂಚಗವ್ಯ, ಜೀವಾಮೃತ, ಇವು 4 ಪದಾರ್ಥಗಳನ್ನ ಹಾಕಿ ಅದರಿಂದ ವ್ಯವಸಾಯ ಮಾಡೋದನ್ನ ಸಾವಯವ ಕೃಷಿ ಅಂತೀವಿ. ಓಕೆ ಸರ್, ಈಗ ಶೋರೂಮ್ ಪರಿಚಯ ಆಯಿತು ಸರ್ ಈಗ, ರೈಟ್ ಸರ್. ಇಲ್ಲಿ ಏನೇನು ಪ್ರಾಡಕ್ಟ್ ಇದೆ ಸರ್? ಯಾವ ಥರ ಮಾಡ್ತೀರಾ, ಯಾವ ಥರ ಸೇಲ್ ಮಾಡ್ತೀರಾ ಸರ್ ಇದು? ಓಕೆ, ನಮ್ಮಲ್ಲಿ ಮೇನ್ ಪ್ರಾಡಕ್ಟ್ಸ್ ಅಂದರೆ ಸರ್ ನಾಟಿ ಹಸು ತುಪ್ಪ ಮತ್ತು ಜೇನಲ್ಲಿ ಬಂದ್ಬಿಟ್ಟು 4 ವೆರೈಟಿ ಸಿಗುತ್ತೆ ನಮ್ಮ ಹತ್ರ. ಹೆಜ್ಜೇನು, ಕೋಲ್ಡ್ ಜೇನು, ತುಳುವೆ ಜೇನು ಮತ್ತು ಸಣ್ಣ ಜೇನು, ಈ 4 ವೆರೈಟಿ ನಮ್ಮ ಹತ್ರ ಸಿಗುತ್ತೆ. ಇದನ್ನ ಬಿಟ್ಟು ನಿಮಗೆ ಎತ್ತಿನ ಗಾಣದಲ್ಲಿ ಆಡಿಸಿರುವಂತ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಮತ್ತೆ ಸಾಸಿವೆ ಎಣ್ಣೆ, ಮತ್ತೆ ತೆಂಗಿನಕಾಯಲ್ಲಿ ಮಾಡಿ ತೆಂಗಿನ ಎಣ್ಣೆ ಸಿಗುತ್ತೆ ಸರ್. ಈಗ ಬನ್ನಿ ಸರ್, ಒಂದೊಂದು ಪದಾರ್ಥ ನನಗೆ ಪರಿಚಯ ಮಾಡಿಕೊಡಿ ಸರ್. ಈಗ ಸರ್ ಇದು ನಾಟಿ ಅರಿಶಿನ. ಇದು ಬಂದ್ಬಿಟ್ಟು ಹೆಚ್ಚು ಕಡಿಮೆ 60 ರಿಂದ 70 ವರ್ಷದಿಂದ ಒಂದೇ ತಳಿಯನ್ನ ನಾವು ಮೇಂಟೈನ್ ಮಾಡ್ತೀವಿ. ಇದು ನಮ್ಮ ತಾತ ಅವ್ರ ಕಾಲದಲ್ಲಿ ಅವರು ಶುರು ಮಾಡಿದ್ರು ಈ ಅರಿಶಿನ. ಈ ಅರಿಶಿನದ ಕಲರ್ ನೋಡಿದ್ರೆ ನಿಮ್ಗೆ ಸರ್ ಇದು ಬಂದ್ಬಿಟ್ಟು ಟರ್ಮರಿಕ್ ಪೌಡರ್ ಅಂತ ಟ್ರೀಟ್ ಮಾಡ್ಬಿಟ್ಟಿದ್ದೀರಾ? ಹೌದು. ಓಕೆ ಓಕೆ. ಸ್ವಸ್ತಿ ಅದು ವೈಲ್ಡ್ ಟರ್ಮರಿಕ್ ಪೌಡರ್ ಅಂತಾರೆ. ಏನಕ್ಕೆ ವೈಲ್ಡ್ ಅಂತೀವಿ ಅಂದ್ರೆ ನಮ್ಮ ತೋಟ ಇರೋದೇ ಬಂದ್ಬಿಟ್ಟು ಕಾಡಲ್ಲಿ, ಆ ನೀರು ಮತ್ತೆ ಅದ್ರಲ್ಲಿ ಗಾಳಿ ಎಲ್ಲ ಬಂದ್ಬಿಟ್ಟು ಕಾಡಲ್ಲೇ ಇರೋದು. ಇದು ನಿಮ್ಗೆ ಬಂಡೀಪುರ್ ಫಾರೆಸ್ಟ್ ಇನ್ ಬ್ಯಾಕ್ ಸೈಡ್ ಬರುತ್ತೆ ಫಾರ್ಮ್. ಓಕೆ ಓಕೆ ಓಕೆ. ಇದರಲ್ಲಿ ಕುರ್ಕುಮಿನ್ % ಅಂತ ಇದೆ, ಅದು ನಿಮ್ಗೆ 6 to 8% ಬರುತ್ತೆ ನಮ್ದ್ರಲ್ಲಿ. ಸರ್ ಈಗ ನನ್ನ ಕಸ್ಟಮರ್ ಸರ್, ಈಗ ಇದು ಫ್ರೆಶ್ದು ನನಗೆ ತೋರ್ಸೋಕ್ಕಾಗಲ್ಲ, ಯಾವುದೊಂದು ಸ್ಯಾಂಪಲ್ಸ್ ಪೀಸ್ ಇಟ್ಟಿರ್ಬೇಕಲ್ಲ ಸರ್? ಹಾಂ, ತೋರಿಸಿ ಸರ್ ಅದು. ನೋಡಿ, ಇದು ಬಂದ್ಬಿಟ್ಟು ಸ್ಟೋನ್ ಗ್ರೌಂಡೆಡ್ ಅಂತಾರೆ. ಇದು ಬಂದ್ಬಿಟ್ಟು ಮಿಷಿನ್ ಅಲ್ಲಿ ಮಿಲ್ಲಲ್ಲಿ ಹಾಕಿ ಗ್ರೌಂಡ್ ಮಾಡಲ್ಲ. ಇದು ನಿಮ್ಗೆ ಫೈನ್ ಪೌಡರ್ ಆಗೂ ಇರಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಸ್ಟೋನ್ ಗ್ರೌಂಡರ್ ಅಂತಾರೆ, ಕಲ್ಲಲ್ಲಿ ರುಬ್ಬಿ ಮಾಡಿರೋದು. ಮುಂಚೆ ನಮ್ಗೆ ಏನು ಅಜ್ಜಿದಿರೋ ನಮ್ಮ ಅಜ್ಜಿ ತಾತಂದಿರು ಮಾಡ್ತಿದ್ರಲ್ಲ, ರುಬ್ಬಿ ಮಾಡಿರೋ ಈ ರಾಗಿ ಕಲ್ಲು ಆ ಥರ ಮಾಡ್ತಿದ್ರ, ರೈಟ್ ಸರ್? ಅದು ರಾಗಿ ಬೀಸೋ ಕಲ್ಲು ಅಂತ ಹೇಳ್ಬೋದು. ಆ ಒಂದು ಫಾರ್ಮ್ಯಾಟ್ ಅಲ್ಲಿ ರೆಡಿ ಮಾಡ್ತಿದ್ರ ಸರ್. ಅದು ಏನು ಆಕ್ಚುಲಿ ಮ್ಯಾನ್ಯಲ್ ಅದು ಮಿಷನ್? ಅದು ಸರ್ ಅದು ಮಿಷಿನ್ ಇನ್ನೂ ಬಂದಿಲ್ಲ, ಮ್ಯಾನ್ಯುಯಲ್ ಅದು. ಅಂದ್ರೆ ಈಗ ಕೆಲಸಗಾರ ಇಟ್ಕೊಂಡು ನೀವು ಮ್ಯಾನ್ಯುಯಲ್ ಮಾಡಿಸ್ತಾ ಇದ್ದೀರಾ? ಹೌದೌದು ಸರ್. ಈಗ ಎಷ್ಟು ಜನ ಇದ್ದಾರೆ ಕೆಲಸದಾರ ಸರ್ ಅಲ್ಲಿ? ಈಗ ನೀವೇನು ಇವಾಗ ಫಾರ್ಮ್ ಅಲ್ಲಿ ಡೈಲಿ ಅಂದ್ರೂ ನಿಮ್ಗೆ 20 to 28 ವರ್ಕರ್ಸ್. ಸರ್ ಆ ವಿಷಯ ವರ್ಕರ್ಸ್ ಅನ್ನೋದಕ್ಕಿಂತ ನಮ್ಮ ಫಾರ್ಮರ್ಸ್ ಅಂತ ಅಣ್ಣ ತಮ್ಮದಿರು ಅನ್ಕೋಬಹುದು ಅಂತ ಹೇಳ್ಕೊಂಡು ಸರ್. ಆಮೇಲೆ ವಿಷಯ ಮಾತಾಡೋಣ ಸರ್. ಈ ಪ್ರಾಡಕ್ಟ್ ಬಗ್ಗೆ ಸರ್, ಇದು ಬೆರಣಿ ಇಟ್ಟಿದ್ದೀರಾ ಏನು ಸರ್ ಇದು? ಸರ್ ಇದು ನಾಟಿ ಹಸುವಲ್ಲಿ ಮಾಡಿರೋ ಬೆರಣಿ. ಇದು ಅಗ್ನಿಹೋತ್ರಕ್ಕೆ ಬೆಳಿಗ್ಗೆ ಮಾಡಕ್ಕೆ ಸುಮಾರು ಜನ ತಗೊಳ್ತಾರೆ. ಅದೇ ಭೂಪಾಲ್ ಒಂದ್ಸರಿ ಆಗಿತ್ತು ಅಗ್ನಿಹೋತ್ರ ಅಂತ ನಾವು ಕೇಳಿದ್ದೀವಿ. ಅದೇ ಅಲ್ವಾ ಸರ್? ಅದು ಅಗ್ನಿಹೋತ್ರ ಕೇಳಿದ್ದೀವಿ. ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಮತ್ತೆ ಸೂರ್ಯಾಸ್ತಮ ಮಾಡೋಕ್ಕಿಂತ ಮುಂಚೆ 2 ಇದಿದೆ, ಅದು ಶ್ಲೋಕ ಇದೆ. ಅದು ಅಟ್ಲೀಸ್ಟ್ ಒಂದು 3 ನಿಮಿಷದಲ್ಲಿ ಮುಗಿಯುವಂತ ಪ್ರಾರ್ಥನೆ ಇರ್ಬೋದು, ಅದು ಪೂಜೆ ಇರ್ಬೋದು, ರೈಟ್ ಸರ್? ಅದು ಅದಕ್ಕೂ ಬೆರಣಿನೇ ಉಪಯೋಗಿಸ್ತಾರೆ ಸರ್. ಈಗ ಅದನ್ನ ಏನ್ ಪ್ರೈಸ್ ಮಾಡ್ತಾರೆ, ರೇಟ್ ಚಾರ್ಜ್ ಮಾಡ್ತೀರಾ ಸರ್ ಅದಕ್ಕೆ? ಸರ್ ಅದಕ್ಕೆ ಬಂದ್ಬಿಟ್ಟು ನಿಮಗೆ 8 ರೂಪೀಸ್ ಚಾರ್ಜ್ ಮಾಡ್ತೀವಿ ಸರ್. ಅಂದ್ರೆ ಒಂದು ಬೆರಣಿಗೆ? ಏನ್ ಬರುತ್ತೆ ಸರ್ ಅದ್ರಲ್ಲಿ? ಬೆರಣಿ ಅಂದ್ರೆ ಒಂದೇ ಒಂದು ಸ್ಕ್ವೇರ್ ಇದೆ, ಒಂದು ರೌಂಡ್ ಇದೆ ಸರ್. ನಮ್ದು ರೌಂಡ್ ಬರುತ್ತೆ ಸರ್ ಬೆರಣಿ. ಒಂದು ಪೀಸ್ಗೆ 8 ರೂಪೀಸ್ ಚಾರ್ಜ್ ಮಾಡ್ತೀರಾ ಸರ್? ಸರ್ ಇದು ಕೋಕೋನಟ್ ಆಯಿಲ್ ಅಂತ ಇದೆ ಸರ್. ಇದು ಯಾವ ಥರ ಸರ್ ಇದು? ಆಮೇಲೆ ಪಕ್ಕದಲ್ಲಿ ಇನ್ನೊಂದು ನೋಡಿದ್ದೀನಿ, ಚಿಕ್ಕ ಬಾಟ್ಲು. ಅದು 2 ಒಂದೇನಾ ಸರ್ ಇದು? ಇಲ್ಲ ಸರ್, ಇದರಲ್ಲಿ ತೆಂಗಿನ ಎಣ್ಣೆಯಲ್ಲಿ 2 ಟೈಪ್ ಇದೆ. ಒಂದು ವುಡನ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂತೀವಿ, ಇದು ನಾವು ಗಾಣದಲ್ಲಿ ಆಡಿಸ್ತೀವಿ, ಎತ್ತಿನ ಗಾಣದಲ್ಲಿ ಆಡಿಸ್ತೀವಿ. ಇದು ಬಂದ್ಬಿಟ್ಟು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನೋದು ತೆಂಗಿನ ಹಾಲಿಂದ ಮಾಡೋದು. ಸೊ ಇದನ್ನ ಸ್ವಲ್ಪ ಅರ್ಥವಾಗಿ ಹೇಳಿ ಸರ್ ನನಗೆ. ಸೊ ಇದೇನಂದ್ರೆ
ಟೆಂಡರ್ ಕೋಕೋನಟ್ ಅಂತಾರೆ. ಹಾ ಕಾಯು ಇರಲ್ಲ, ಎಳ್ನೀರು ಇರಲ್ಲ. ಹಾ ಮಧ್ಯದ ಅಂತ ಕಾಯಿ ಮೃದುವಾದ ತೆಂಗಿನಕಾಯಿಗಳನ್ನ ಎತ್ತಿ ಅದು ಕೊಬ್ಬಿನೂ ಅಲ್ಲ ಕಾಯಿನೂ ಕಾಯಿನೂ ಅಲ್ಲ. ಹಾ ಅಂಥದನ್ನ ತೆಗೆದು ಹಾ ಅದನ್ನ ಫಸ್ಟು ಕ್ರಷ್ ಮಾಡ್ತಾರೆ. Crush ಕ್ರಷ್ ಮಾಡ್ತಾರೆ. ಮಾಡಿದಾಗ ಅದರಲ್ಲಿಂದ ಹಾಲು ಬರುತ್ತೆ. ಹಾ ಸೊ ಆ ಹಾಲು ಬರೋದನ್ನ 7 days ಪ್ರೊಸೆಸಿಂಗ್ ಮಾಡ್ತಾರೆ. ಪ್ರೊಸೆಸಿಂಗ್ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟು ಈ ಹಂಗೆ ರೂಮ್ ಟೆಂಪರೇಚರ್ ಇಟ್ಟರೆ ಹಾಲು ಮತ್ತೆ ನೀರು ಇದರಲ್ಲಿ ಇರೋದು ಸೆಪರೇಟ್ ಆಗ್ತಾನೆ ಇರುತ್ತೆ. ಆಫ್ಟರ್ 7 days 7 ದಿನದ ನಂತರ ಬರೋ ಪ್ರಾಡಕ್ಟೇ ಇದು ವರ್ಜಿನ್ ಕೋಕೋನಟ್ ಆಯಿಲ್. ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ಆಯುರ್ವೇದಿಕ್ ಪ್ರಕಾರ ನೀವು ಇದನ್ನ ಕೂದಲ್ಗೆ ಹಾಕೋಬಹುದು, ಮತ್ತೆ ಅಡಿಗೆಗೆ ಯೂಸ್ ಮಾಡ್ಬೋದು, ಆಯಿಲ್ ಪುಲ್ಲಿಂಗು, ಸ್ಕಿನ್ನು. ಇದರಲ್ಲಿ ಏನಂದ್ರೆ ನಮ್ಮ ನಾರ್ಮಲ್ ಕೊಬ್ಬರಿ ಎಣ್ಣೆ ಜಿಡ್ಡಿರುತ್ತೆ, ಹಾಕಿದ್ರೆ ಗ್ರೀಸಿನೆಸ್ ಇರುತ್ತೆ. ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಜಿಡ್ಡೇ ಇರಲ್ಲ. ಅದು ತೆಂಗಿನ ಹಾಲು ಅಂದ್ರೆ ಹಾಲು ತರನೇ ಇರುತ್ತೆ. ಹಾಲು ತರನೇ ಇರುತ್ತೆ. ಲಿಕ್ವಿಡಿಟಿನೂ ಬಂದ್ಬಿಟ್ಟು ಇದು ನೀರ್ ತರ ಇರುತ್ತೆ. ನಿಮಗೆ ಎಣ್ಣೆನೆ ನೀರ್ ತರ ಇರುತ್ತೆ. ನಮ್ಮ ಕೊಬ್ಬರಿ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಸರ್ ಈಗ ಇದಾಯ್ತು. ಏನದು ಇದೇನು ಹೇಳಿದ್ರಿ ಈಗ ನೀವು? ವರ್ಜಿನ್ ಕೋಕೋನಟ್ ಆಯ್ತು ಸರ್. ನೆಕ್ಸ್ಟ್ ಈಗ ಚಿಕ್ಕ ಬಾಟ್ಲು ಸರ್, ನಂಗೆ ಅದು ಕ್ಲಿಯರ್ ಆಗಿ ಹೇಳಿ ಸರ್. ಅದು ಸರ್ ಇದು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಅಂತ. ಸೊ ಇದೇನ್ ಮಾಡ್ತೀವಿ ಅಂದ್ರೆ ಕೊಬ್ಬರಿನ ತೆಂಗಿನಕಾಯಿನ ಒಣಗಿಸ್ತೀವಿ. ಒಣಗಿಸಿದ್ಮೇಲೆ ಒಣ ಕೊಬ್ಬರಿನ ತೆಗೆದು ವಿತೌಟ್ ಎನಿ ಪೆಸ್ಟ್ ಅಂದ್ರೆ ಸಲ್ಫರ್ ಅದೆಲ್ಲ ಏನು ಹಾಕದೆ ಅದನ್ನ ನೀಟಾಗಿ ಒಣಗಿಸಿ ಚೂರ್ ಮಾಡಿ 2 ದಿವಸ ಕಾಯಿಸಿ ಚೆನ್ನಾಗಿ, ಆಮೇಲೆ ಇದನ್ನ ಗಾಣದಲ್ಲಿ ಹಾಕಿ ತೆಗೆಯೋದು ಸರ್. ಸರ್ ಫಸ್ಟ್ ಇದನ್ನ ಏನು ಹೇಳಿದ್ರಲ್ಲ, ಇದು ಪ್ರೈಸ್ ಏನು ಸರ್, ರೇಟ್ ಏನು ಸರ್ ಇದು? ಸರ್ ಇದು ನಿಮಗೆ ಹಾಫ್ ಲೀಟರ್ 590 ಬರುತ್ತೆ. 590 ಬರುತ್ತೆ. ಇದು ಹಾಫ್ ಲೀಟರ್ ನಿಮಗೆ 290 ಬರುತ್ತೆ. 290 ಬರುತ್ತೆ ಸರ್. ಯೂಶಲಿ ಇದು ನಮಗೆ ಏನು ಹೇಳಿದ್ರಲ್ಲ, ಇದು ವರ್ಜಿನ್ ಇದು ವರ್ಜಿನ್ ಅಂದ್ರೆ ಈಗ ನಾವು ಬೇರೆಯಲ್ಲಿ ಸಿಕ್ಕಲ್ಲ. ಇದು ಈ ಕೋಕೋನಟ್ ಆಯಿಲ್ ಅಂತೂ ಕೇಳಿದೀವಿ, ನೋಡಿದೀವಿ. ಈಗ ಸುಮಾರು ಬೇರೆ ಬ್ರ್ಯಾಂಡ್ ಇದೆ, ಹೆಸರುಗಳು ಬೇಡ ನಮಗೆ, ಬೇರೆ ಕೇಳಿದ್ದೀನಿ. ಅದೇ ತರ ಇದು ಯಾವ್ದು ಮಾಡಿಲ್ಲ ಸರ್? ಯಾಕಂದ್ರೆ ಇದು ನಮಗೆ 4 days ಬರುತ್ತೆ ಪ್ರೋಸೆಸ್. ಕಾಯಿ ಒಡೆದು ಒಣಗಾಕಿದ್ದು ಇದು ನಮ್ಗೆ ಅವೆಲ್ಲ ನೋಡಿದ್ರೆ 10 days ಆಗುತ್ತೆ ಪ್ರೋಸೆಸ್. ಆಮೇಲೆ ಈ ಪ್ರೋಸೆಸಿಂಗ್ ಮಾಡಕ್ಕೆ ಟೆಂಪರೇಚರ್ ಎಲ್ಲ ಕರೆಕ್ಟ್ ಆಗಿ ಇಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಎಣ್ಣೆ ಸ್ಮೆಲ್ ಬರಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸರ್ ಇದೆಲ್ಲ ಯಾರು ಸರ್, ಎಲ್ಲಿ ಸರ್ ಮಾಡ್ತೀರಾ? ಕೊಳ್ಳೇಗಾಲನೇ ಮಾಡ್ತೀರಾ ಸರ್? ಇದೆಲ್ಲದು ನಮ್ಮ ತೋಟ ಇದೆ ಕೊಳ್ಳೇಗಾಲ ಹತ್ರ, ಲೊಕ್ಕನಹಳ್ಳಿ ಅಂತ ಗ್ರಾಮದಲ್ಲಿ. ಎಲ್ಲಿ ಸರ್? ಲೊಕ್ಕನಹಳ್ಳಿ. ಸ್ಪೆಲ್ ಮಾಡಿ ಸರ್. LOKKANALHALL ಲೊಕ್ಕನಹಳ್ಳಿ. ಕೊಳ್ಳೇಗಾಲ ಡಿಸ್ಟಿಕ್ ಏನೇ? ಕೊಳ್ಳೇಗಾಲ ತಾಲೂಕು ಬರುತ್ತೆ. ಸಾರಿ, ಓಕೆ ರೈಟ್ ಸರ್. ಅಲ್ಲಿ ಜನ ಇದ್ದಾರೆ, ನೋಡ್ಕೊಂಡು ಮಾಡ್ಕೊಡ್ತಾರೆ. ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಅವರೇ ಮಾಡೋ ಅಗ್ರಿಕಲ್ಚರಿಸ್ಟ್. ನಮ್ಮ ತಂದೆ ಅವರು ಪ್ರೊಫೆಸರ್ ಇನ್ ಬಾಟ್ನಿ. ಸೊ ಅವರು ಎಕ್ಸ್ಪರ್ಟ್ ಇನ್ ಬಾಟ್ನಿ ಇರೋದ್ರಿಂದ ಅವರು ವ್ಯವಸಾಯ ಅನ್ನೋ. ಸೊ ಅವ್ರ ಹೆಸರೇನು ಸರ್? ಅವ್ರ ಹೆಸರು ರಾಜೇಂದ್ರನಾಥ್ ಸರ್. ನಿಮ್ಗೊಂದು ಸಲ್ಯೂಟ್ ಸರ್, ಇಲ್ಲಿಂದ ಹೇಳ್ತಾ ಇದ್ದೇನೆ. ಮಗ ಅವ್ರ ಸರ್ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಪ್ಲಸ್ ನಿಮ್ಮ ಮಗನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್, ಇದು ಸರ್ ಗ್ರೌಂಡ್ ನಟ್ ಆಯಿಲ್. ಸರ್ ಇದು ಬಂದ್ಬಿಟ್ಟು ಗ್ರೌಂಡ್ನಟ್ ಆಯಿಲ್. ಇದು ಬಂದ್ಬಿಟ್ಟು ಕಡಲೆ ಬೀಜ. ನಮ್ದಲ್ಲಿ ಏನು ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸ್ ಅಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಸೋರ್ಸ್ ಪ್ರಾಡಕ್ಟ್. ಇವಾಗ ನಮ್ದ್ರಲ್ಲಿ ನೀವು ಒಂದು ಪದಾರ್ಥ ತಗೊಂಡ್ರೆ ಅದ್ರದ್ದು ಸೋರ್ಸ್ ಪ್ರಾಡಕ್ಟ್ ಇಂದ ಎಂಡ್ ಪ್ರಾಡಕ್ಟ್ ವರೆಗೂ ನಮ್ಮ ಫಾರ್ಮಲ್ಲೇ ಸಿಗುತ್ತೆ ನಿಮಗೆ. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಭೂಮಿನೂ ಬಂದ್ಬಿಟ್ಟು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್. ಪ್ಲಸ್ ಹೌದು, ನೀವು ಬೆಳೀತಾ ಇರೋದು. ಹೌದು. ಮತ್ತೆ ಪ್ರತಿಯೊಂದು ಬ್ಯಾಚ್ ಇವಾಗ ನಿಮ್ಗೆ ಆಯಿಲ್ ನಿಮ್ಮ ಕೈಗೆ ಬರ್ತಿದೆ ಅಂದ್ರೆ ಪ್ರತಿಯೊಂದು ಬ್ಯಾಚ್ ಬಂದ್ಬಿಟ್ಟು ಟೆಸ್ಟಿಂಗ್ ಆದ್ಮೇಲೆ ಬರೋದು. ಕೋಕೋನಟ್ ಆಯಿಲ್ ಅಂತ ಹೇಳಿ ಸರ್, ಅದ್ಯಾವ ಸರ್ ಲೀಟ್ರ್ ಏನು ಪ್ರೈಸ್ ಸರ್ ಅದು? ಸರ್ ನಿಮಗೆ ಗ್ರೌಂಡ್ನಟ್ ಆಯಿಲ್, ಆರ್ಗ್ಯಾನಿಕ್ ಗ್ರೌಂಡ್ನಟ್ ಆಯಿಲ್ ನಿಮಗೆ ಲೀಟರ್ 490 rupees ಬರುತ್ತೆ ಸರ್. ಸರ್ ಇದು ಗ್ಲಾಸು ಏನಿಗೆ ಗ್ಲಾಸ್ ಅಂದ್ರೆ ಸರ್ ನಮ್ಮ ಸಸ್ಯ ಆರ್ಗ್ಯಾನಿಕ್ ಫಾರ್ಮ್ಸ್ ಅಲ್ಲಿ ನೀವು ಪ್ಲಾಸ್ಟಿಕ್ ನ ಬಳಕೆನೇ ಇರಲ್ಲ. 99% ನಾವು ಪ್ಲಾಸ್ಟಿಕ್ ಬಳಕೆನೇ ಯಾವುದ್ರಲ್ಲೂ ಇರಲ್ಲ. ಸೊ ಪ್ಲಾಸ್ಟಿಕ್ ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಲ್ಲ, ನೀವೆಲ್ಲೇ ನೋಡಿದ್ರು ನಮ್ಮಲ್ಲಿ ಬ್ಯಾಗ್ಸ್ ಇಂದಾನು ಆರ್ಗ್ಯಾನಿಕ್ ಖಾದಿ ಬ್ಯಾಗ್ ಇರುತ್ತೆ. ಎಲ್ಲ ಬಾಟ್ಲ್ ಬಂದ್ಬಿಟ್ಟು ಎಲ್ಲ ಬಾಟ್ಲ್ ಇರುತ್ತೆ. ನಾವು ಎಷ್ಟು ಲೆವೆಲ್ಗೆ ಇವಾಗ ಹಿಡಿದ್ಬಿಟ್ಟಿದ್ದೀವಿ ಅಂದ್ರೆ ಸ್ಟಿಕ್ಕರ್ ಅಲ್ಲೇ ನಿಮ್ದ್ರಲ್ಲಿ ಪ್ಲಾಸ್ಟಿಕ್ ಇರಲ್ಲ, ನಾರ್ಮಲ್ ಲೇಯರ್ಸ್. ಆ ಲೆವೆಲ್ಗೆ ನಾವು ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅಂತ ನಮ್ಮಿಂದ ಪ್ಲಾನೆಟ್ ಅರ್ತ್ಗೆ ಒಂದು ಸೇವೆ. ಸರ್ ಈಗ ನಾನು ತಿಳಿದ ಮಟ್ಟಿಗೆ ಮೋಸ್ಟ್ಲಿ ನಿಮ್ಮ ತಂದೆಯವ್ರದ್ದು ಈ ಥರ ಪ್ಲಾನಿಂಗ್ ಇರ್ಬೋದು ಸರ್. ಅವ್ರು ಸ್ಟ್ರಿಕ್ಟ್ ಆಗಿರೋದಕ್ಕೆ ಇಲ್ಲಿಂದ ಬಂದಿರೋದು ಅಂದ್ಕೊಂಡಿದ್ದೀನಿ. ಸರಿ ಏನೋ ತಪ್ಪನೋ ಗೊತ್ತಿಲ್ಲ ಸರ್. ಇದು ಮೇನ್ ಅಂದ್ರೆ ನಮ್ಮ ಸಿಸ್ಟರ್ ಸರ್, ಅಂದ್ರೆ ನಿಮ್ಮ ಅಕ್ಕ ಇದನ್ನ ನಡೆಸ್ತಿರೋರು ಅವರೇ ನಮ್ಮ ಸಿಸ್ಟರ್. ಸೊ ಅವರ ಒಂದು ಐಡಿಯಾ ಇದು ಅಂದ್ರೆ ಒಂದು ಎಷ್ಟೇ ಒಂದು ಒಳ್ಳೆ ಪದಾರ್ಥ ಇದ್ರು ನಿಮ್ಮ ಅಕ್ಕ ಹೇಳಿದ್ದು. ಹೌದು ಸರ್. ಸರ್ ಇವ್ರೇನು ಸರ್ ಇಲ್ಲಿ ಏನೋ ಹಾಕೊಂಡಿದ್ದಾರೆ, ಏನು ಸರ್ ಇದು? ಸರ್ ಇದು ಬಂದ್ಬಿಟ್ಟು ಇವ್ರಿಗೆ ಗೋ ಗ್ರೀನ್ ಅರ್ತ್ ಅವಾರ್ಡ್ಸ್ ಅಂತ. ಸಸ್ಟೈನಬಿಲಿಟಿಗೆ ಇವರು ಪ್ಲಾಸ್ಟಿಕ್ ಅವಾಯ್ಡ್ ಮತ್ತೆ ಪ್ಲಾನೆಟ್ ಅರ್ತ್ಗೆ ಇದು ಮಾಡೋದ್ರಿಂದ
ಸರ್ವ್ ಮಾಡೋದ್ರಿಂದ ಇವ್ರಿಗೆ ಗೋ ಗ್ರೀನ್ ಅರ್ತ್ ಅವಾರ್ಡ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ವುಮೆನ್ಸ್ ಅಚೀವರ್ಸ್ ಫೆಸ್ಟಿವಲ್ ಅಲ್ಲಿ ಯಂಗ್ ಹ್ಯೂಮನ್ ಆಂಟರ್ಪ್ರಿನರ್ ಅಂತ ಅದಕ್ಕೆ ಅವಾರ್ಡ್ ಸಿಕ್ಕಿರೋದು ಸರ್ ಇವರಿಗೆ. ಮತ್ತೆ ಬಣ್ಣ ಸರ್ ಇವತ್ತು ಸರ್ ಹೆಸರು ಏನು ಸರ್ ಇವ್ರದ್ದು? ಶರಣ್ಯ ರಾಜೇಂದ್ರ ಸರ್. ಮತ್ತೆ ಮಾತಾಡೋಣ ಈ ವಿಷಯ, ಯಾಕೆಂದರೆ ನಾನು ಬಾಟ್ಲಿ ವಿಷಯ ಬಂತಲ್ಲ ಅದಕ್ಕೆ ನೀನು ಸೇರಿಸ್ಕೊಳ್ಳೋಣ. ರೈಟ್ ಸರ್. ಸರ್ ಇದು 1 ಲೀಟರ್ ನಿಮಗೆ ಆರ್ಗ್ಯಾನಿಕ್ ಗ್ರೌಂಡ್ನಟ್ ಆಯಿಲ್ 490 rupees ಬರುತ್ತೆ ಸರ್. 490 rupees. ಓಕೆ, 1 ಲೀಟರ್ ಇದು ವಿತ್ ಬಾಟ್ಲ್. ನಿಮ್ಮದು ಏನಂದರೆ ನಮ್ಮ ಆರ್ಗ್ಯಾನಿಕ್ ಅಂದರೆ ಫಾರ್ ದ ನೇಮ್ ಸೇಕ್ ಇಟ್ ಇಸ್ ನಾಟ್ ಆರ್ಗ್ಯಾನಿಕ್. ನಮ್ಮದು ಲ್ಯಾಂಡ್ ಬಂದ್ಬಿಟ್ಟು ಸರ್ಟಿಫೈಡ್ ಆರ್ಗ್ಯಾನಿಕ್ ಇರುತ್ತೆ. ಪ್ಲಸ್ ಈ ಒಂದು ಪ್ರಾಡಕ್ಟ್ ನಿಮಗೆ ಬರ್ತಿದೆ ಅಂದರೆ ಒಂದೊಂದು ಬ್ಯಾಚು ಹೋಗ್ಬಿಟ್ಟು ಫುಡ್ ಟೆಸ್ಟಿಂಗಲ್ಲಿ FSSR ಅಲ್ಲಿ ನಿಮಗೆ ಟೆಸ್ಟ್ ಆಗೇ ಬರುತ್ತೆ ಸರ್. ಸರ್ ಈಗ ಮತ್ತೆ ನಿಮ್ಮ ಸಿಸ್ಟರ್ ವಿಷಯಕ್ಕೆ ಬರ್ತೀನಿ ಸರ್. ಸರ್ ಅವ್ರಿಗೆ ಏನಕ್ಕೆ ಬಂತು ಸರ್ ಈ ಇಂಟ್ರೆಸ್ಟ್ ಇದೆಲ್ಲ? ಸರ್ ಅಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ ಸರ್. ಹಳ್ಳಿಯಲ್ಲೇ ಹುಟ್ಟಿದ್ದು, ಓದಿದ್ದು ಹಳ್ಳಿಯಲ್ಲೇ. ನಾವು ಪ್ರತಿದಿನ ಸ್ಕೂಲ್ಗೆ ಡೈಲಿ 80 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸ್ಕೂಲೆಲ್ಲ ಓದಿದ್ದು. ಸರ್ ನಿಮ್ಮ ಎಜುಕೇಶನ್ ಕೇಳ್ಬೋದು ಸರ್? ಕ್ವಾಲಿಫಿಕೇಶನ್ ಸರ್ ನಂದು ಇಂಜಿನಿಯರಿಂಗ್ ಮಾಡಿದ್ದೀನಿ. ಏನು ಸರ್ ಅದು? IT ಮಾಡಿದ್ದೀನಿ ಸರ್. ನಮಸ್ಕಾರ ಸರ್. ಮತ್ತೆ ಹೇಳ್ತೀನಿ, ಇಂಜಿನಿಯರ್ಸ್ಗಳು 2 ಸರಿ ನಮಸ್ಕಾರ ಹೇಳ್ತೀವಿ, ನಿಮ್ಗೆ ಇನ್ನೊಂದು ಸರಿ ನಮಸ್ಕಾರ ಹೇಳ್ತೀವಿ ಸರ್. ಸರ್ ರೈಟ್ ಸರ್. ಸರ್ ಈಗ ತಂದೆಗೆ ನೀವು ಒಬ್ಬರೇ ಮಗನ ಅಥವಾ ಏನು ಸರ್ ಇದು? ನಾನು ನಮ್ಮ ಸಿಸ್ಟರ್ ಸರ್. ಇಬ್ಬರಿದ್ದೀರಾ? ಓಕೆ ಸರ್. ಅವ್ರು ಬಂದ್ಬಿಟ್ಟು ಇದಕ್ಕೆಲ್ಲ ಇನ್ಚಾರ್ಜ್ ಅವರೇನೆ, ಕ್ವಾಲಿಟಿ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಏನೇ ಇದ್ರು ಅವರೇ ಆರ್ಗನೈಸ್ ಮಾಡ್ತಾರೆ. ತಂದೆ ತಾಯಿ ಮಾಡ್ತಾರೆ ಪ್ಲಾನಿಂಗ್. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಪ್ಯಾಕಿಂಗು ನಾನು ನೋಡ್ಕೊಳ್ತೀನಿ. ಇಲ್ಲಿ ಸೇಲ್ಸ್ ನಮ್ಮ ಸಿಸ್ಟರ್ ನೋಡ್ಕೊಳ್ತಾರೆ. ಓಕೆ ಸರ್. ರೈಟ್ ಸರ್. ಸರಿ, ನಾನು ಇರೋದ್ರಿಂದ ಅವ್ರು ಅಲ್ಲಿ ಇರ್ತಾರೆ ಸರ್. ಇಲ್ಲ ಆಲ್ಟರ್ನೇಟ್ ಇಲ್ಲಿದ್ರೆ ಅವ್ರು ಅಲ್ಲಿರ್ತಾರೆ, ಇಲ್ಲಿ ಇರ್ತಾರೆ ಸರ್. ಮತ್ತೆ ಶೋರೂಮ್ಗೆ ಬರೋಣ ಸರ್. ಸರ್ ಇದು ಜಿಂಜರ್ ಪೌಡರ್ ಅಂತಿದೆ ಸರ್. ಸರ್ ಇದೇನು ಸರ್ ಇದು? ಸರ್ ಇದು ಜಿಂಜರ್ ಪೌಡರು ಇದು ಹೆಂಗೆ ಮಾಡ್ತೀವಿ ಅಂದರೆ ಶುಂಠಿನ ಪೌಡ್ರ್ ಮಾಡಲ್ಲ ನಾವು. ಹೌದಾ? ಅದನ್ನು ಸುಕ್ಕು ಅಂತಾರೆ, ಚೂರು ಮಾಡಿ ಒಣಗಿಸ್ಬೇಕು. ಒಂದೊಂದು ಚಿಕ್ಕದಾಗಿ ಡ್ರೈ ಜಿಂಜರ್ ಮಾಡಿ ಆಮೇಲೆ ಅದರಿಂದ ಮಾಡೋದು ಸರ್. ಈಗ ನನಗೆ ಒಂದು ಡೌಟ್ ಬರುತ್ತೆ ಸರ್. ಈಗ ನೀವು ಹೇಳೋದ್ಮೇಲೆ ನನ್ನ ಡೌಟ್ ನಂಬ್ತಾನೆ ಇಲ್ಲ ಸರ್ ನಾನು. ಓಕೆ ಸರ್, ಈಗ ನಾನು ಪರ್ಚೇಸ್ ಮಾಡ್ತೀನಿ ಸರ್. ನಡ್ರಿ ಸರ್ ನಿಮ್ಮ ಶೋರೂಮ್ಗೆ, ಅದು ಮೀನು ಏನು ಬೆಳಿತೀರ ಅಲ್ಲಿ ಮಾಡ್ತೀರಾ, ಬರ್ತೀನಿ, ಕರ್ಕೊಂಡು ಹೋಗಿ ನೀವು ರೆಡಿ ಇದ್ದೀರಾ? ಸರ್ ನಮ್ಮದು ಫಾರ್ಮು ವೀಕೆಂಡ್ಸಲ್ಲಿ ಓಪನ್ ಇರಲ್ಲ. ವೀಕ್ಡೇಸ್ 9 to 6 ಯಾರು ಬೇಕಾದ್ರೂ ಫಾರ್ಮಿಗೆ ಬರ್ಬೋದು. ಅಂದರೆ ಈಗ ನಾನು ವಿಡಿಯೋ ನೋಡ್ತಿರೋರು ಹೇಳ್ಬೋದು, ತೊಗೊಂಡೋಗಿರೋ ನೋಡ್ಬೋದು. ಸರ್ ನಮ್ಮ ಮತ್ತೆ ಪರ್ಚೇಸ್ ಮಾಡ್ತಿರೋ ಏನು ಹೇಳ್ತೀರೋ ನಮ್ಮ ಹೇಳ್ತಿರೋದು ಅದು ಪಕ್ಕ ಇದೆ. ಅದ್ಯಾರು ಪಕ್ಕ ಇದೆ ಡೌಟ್ ಬಂತು ಅಂದರೆ ನಾವು ಹೇಳೋ ಜಾಗಕ್ಕೆ ಹೋಗಿ ನೋಡ್ಬೋದು ಅಂತ ಹೇಳ್ತೀವಿ. ರೈಟ್ ಸರ್. ವೀಕ್ಡೇಸಲ್ಲಿ 9 to 6 ವಿತ್ ಪರ್ಮಿಷನ್ ಮೇಡಮ್ ಇರ್ಬೋದು, ನಿಮ್ಮ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಎನಿ ಟೈಮ್ ನಿಮ್ಮ ಜಾಗ ಅದು. ಫಾರ್ಮ್ ಸ್ಟೇನೂ ಇದೆ ಸರ್, ಅಲ್ಲೇ ಇದು ಬೇಕಾದ್ರೆ ನೀವು ನೋಡ್ಕೊಂಡು ಬರ್ಬೋದು, ಕೃಷಿನೂ ಮಾಡ್ಬೋದು. 2 days 3 days. ಸುಮಾರು ಜನ ಇಲ್ಲಿ ನಮ್ಮ ಕಸ್ಟಮರ್ಗಳು ಅಲ್ಲಿ ನಮ್ಮ ಫಾರ್ಮಿಗೆ ಬಂದು ಅಲ್ಲಿ ಕೃಷಿ ಮಾಡ್ಕೊಂಡು 1 week ಸ್ಟೇ ಎಲ್ಲ ಮಾಡ್ತಾರೆ ಸರ್. ಏನೋ ಫಾರ್ಮ್ ಹೌಸ್ ಅಂತ ಹೇಳಿದ್ರೆ ಕಸ್ಟಮರ್ ಅಕಸ್ಮಾತ್ ಯಾರು ಡೌಟ್ ಬರ್ಬೋದು, ಅಥವಾ ಕ್ಯಾಶುಯಲ್ ಆಗಿ ಯಾಕಂದ್ರೆ ನಾವು ನೀವು ರೆಗ್ಯುಲರ್ ಕಸ್ಟಮರ್ ಅವ್ರು ಬನ್ನಿ ಹೋಗೋಣ ಅಂತ ಕೇಳಿದ್ರೆ ಅಲ್ಲಿ ಇರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಏನಂದ್ರೆ ಒಂದು ಕಸ್ಟಮರ್ಗೆ ಇವಾಗ ಅವ್ರಿಗೆ ಒಂದು ಡೌಟ್ ಬಂದಾಗ ನಾವು ವಿ ಆರ್ ರೆಡಿ ಟು ಕ್ಲಾರಿಫೈ. ಸೊ ಅವರು ಏನೇ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಅದ್ರ ಸೋರ್ಸ್ ಪ್ರಾಡಕ್ಟ್ಸ್ ಅವ್ರು ಬಂದು ನಮ್ಮ ಫಾರ್ಮಲ್ಲಿ ವಿಸಿಟ್ ಮಾಡ್ಬೋದು. ಆಮೇಲೆ ನಮ್ದಲ್ಲಿ ಏನಂದ್ರೆ ಎಲ್ಲ ವಸ್ತು ಎಲ್ಲ ಟೈಮ್ ಇರಲ್ಲ. ಆ ಟೈಮ್ ಏನ್ ಬೆಳಿತೀವೋ ಅದು ಮಾತ್ರ ಇರುತ್ತೆ ಇಲ್ಲಿ ಇವನ್ ನಮ್ಮ ಫಾರ್ಮಲ್ಲಿ ಅಷ್ಟೇ. ಸೊ ಕಸ್ಟಮರ್ಸ್ ಏನ್ ಮಾಡ್ತಾರೆ, ನಮ್ಮಲ್ಲಿ ಇರೋರು ನಮಗೆ ನೋಟಿಫಿಕೇಶನ್ ಕೊಟ್ಬಿಡ್ತಾರೆ, ನಮ್ಗೆ ಈ ವಸ್ತು ನೀವು ಬೆಳೆದಾಗ ಇದು ತಲುಪಿಸ್ಬಿಡಿ ಅಂತ. ಸೊ ನಾವು ಅವ್ರು ಕೆಲವೊಬ್ರೆಲ್ಲ 1 year ವೆಯ್ಟ್ ಮಾಡಿ ತಗೊಳ್ಳೋರು ಇದ್ದಾರೆ. ಸರ್ ಏನು ಸರ್ ಈ ಕೌಂಟರ್ ಪೂರ್ತಿ ಜೇನುತುಪ್ಪನೇ ಇದೆ. ಒಂದು ನೀಮ್ ಅಂತ ಇದೆ, ಆಮೇಲೆ ಇಲ್ಲೊಂದು ಯಾವುದೋ ಬೇರೆ ಒಂದು ಕೌಂಟ್ರ್ ಈಗ ಫ್ಲೋರಲ್ ಅಂತಿದೆ. ಹಾಂ ಸರ್, ಈಗ ನನಗೆ ನೀಮ್ ಹೇಳಿ ಸರ್ ಫಸ್ಟ್. ಸರ್ ನಮ್ಮಲ್ಲಿ ಹನಿ ಬಂದ್ಬಿಟ್ಟು ಜೇನು ಇರೋದು ಬಂದ್ಬಿಟ್ಟು ನಮ್ಮ ಹತ್ರ ಇರೋದು ಬಂದ್ಬಿಟ್ಟು ಕಾಡು ಜೇನು, ನ್ಯಾಚುರಲ್ ಹನಿ. ಇದು ಬಂದ್ಬಿಟ್ಟು ಪೆಟಿ ಜೇನ್ ಅಲ್ಲ, ಇಟ್ ಇಸ್ ನಾಟ್. ಏನ್ ಸರ್ ಡಿಫ್ರೆನ್ಸ್ ಹೇಳಿ ಸರ್. ಸರ್ ಪೆಟಿ ಜೇನ್ ಅಂದ್ರೆ ಬಾಕ್ಸ್ ಅಲ್ಲಿ ಇಟ್ಟು ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಕ್ವೀನ್ ಬಿ ಅಂತ ಬರುತ್ತೆ, ರಾಣಿ ಜೇನು. ಆ ಜೇನುಳನ ಬಾಕ್ಸ್ ಅಲ್ಲಿ ಇಟ್ಟು ಒಂದು ಸರೌಂಡಿಂಗ್ 2-3 kilometers ಒಳಗಡೆ ನಿಮ್ಮ ಜೇನ್ ಪೆಟ್ಟಿಗೆಗಳನ್ನೆಲ್ಲ ಇಟ್ಟು ಅಲ್ಲೇ ಮರಗಳಲ್ಲಿ ಹತ್ತತ್ರನೇ ಹೂವು ಇಟ್ಬಿಟ್ಟು ಅದರಿಂದ ಅದು ಮಕರಂದನ ತಗೊಂಡ್ಬಂದು ಜೇನ್ ಮಾಡುತ್ತೆ. ಅದು ಬಂದ್ಬಿಟ್ಟು ಹಾರ್ಟಿಕಲ್ಚರ್ ಮೆಥಡ್. ರಾಣಿ ಜೇನು ಅಂತೇನೆ ಹೇಳ್ತಾ ಇದ್ದೀವಿ ಸರ್. ರೈಟ್ ಸರ್, ಹೇಳಿ ಸರ್. ಈಗ ರಾಣಿ ಜೇನು. ಸೊ ಇದ್ರಲ್ಲಿ ನಮ್ಮ ಹತ್ರ ಇರೋದೆಲ್ಲ ಬಂದ್ಬಿಟ್ಟು ಕಾಡು ಜೇನು ಸರ್. ಅಂದ್ರೆ ಇದು ಕಾಡಿಂದಾನೇ ಕಾಡಲ್ಲೇ ಹೋಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದರಲ್ಲಿ ಏನು ವಿಶೇಷತೆ ಅಂದ್ರೆ ನಾವು ಜೇನನ್ನ ನಾರ್ಮಲಿ 2 time ಹಾರ್ವೆಸ್ಟ್ ಮಾಡ್ತೀವಿ ಕಾಡಿನಲ್ಲಿ. ಒಂದು ಮಳೆಗಾಲಕ್ಕೆ ಮುಂಚೆ, ಇನ್ನೊಂದು ಮಳೆಗಾಲಕ್ಕೆ ಆದ್ಮೇಲೆ. ಸೊ ಏನು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಇಲ್ಲಿದೆ ನೋಡಿ ನೀಮ್ ಹನಿ ಅಂತ, ವೈಲ್ಡ್ ಫಾರೆಸ್ಟ್ ಸ್ವಸ್ತ್ಯ ವೈಲ್ಡ್ ಫಾರೆಸ್ಟ್ ರಾ ನೀಮ್ ಹನಿ ಅಂತಿದೆ ಅಲ್ವಾ. ಇದು ನಾವು ಮಳೆಗಾಲಕ್ಕೆ ಮುಂದೆ ಹಾರ್ವೆಸ್ಟ್ ಮಾಡ್ತೀವಿ. ಸೊ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ
ಅರಳು ಒಂದೇ ಹೂವು ಅಂದರೆ ಬೇವಿನ ಹೂವು. ಹೂವು. ಹಾಂ ಹಾಂ. ಈ ಜೇನು ನೋಡಿದ್ರೆ ನಿಮಗೆ ನೀರು ಥರ ಇರುತ್ತೆ, ಗಟ್ಟಿನೇ ಇರಲ್ಲ. ನೀವು ಕರೆಕ್ಟಾಗಿ ನೋಡಿದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇದು ಕಾಡಲ್ಲಿ ಇರೋದ್ರಿಂದ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಮೇಲ್ಗಡೆ ನೀವು ನೋಡ್ತಿದ್ದೀರಲ್ಲ, ಇದು ವ್ಯಾಕ್ಸ್, ಪ್ಯೂರ್ ವ್ಯಾಕ್ಸ್. ಇದು ಅನ್ಫಿಲ್ಟ್ರೇಡ್ ಅನ್ಪ್ರೋಸೆಸ್ಡ್ ಹನಿ ಇರೋದ್ರಿಂದ ಆ ವ್ಯಾಕ್ಸ್ ಜೊತೆನೇ ಬರುತ್ತೆ. ನಾರ್ಮಲಿ ನಿಮ್ಗೆ ಆಚೆ ಬಂದ್ಬಿಟ್ಟು ವ್ಯಾಕ್ಸ್ 8 ಪ್ರೋಸೆಸ್ ಇರುತ್ತೆ ಹನಿಯಲ್ಲಿ. ಅಂದ್ರೆ ಗಡ್ಡೆ ಕಾಣ್ತಾ ಇರೋದಲ್ಲ ಅದು ವ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಹೌದು ಸರ್, ವ್ಯಾಕ್ಸ್. ನಾರ್ಮಲಿ ನಿಮ್ಗೆ ಫಿಲ್ಟ್ರೇಷನ್, ಪ್ಯಾಸ್ಚರೈಸೇಷನ್, ಸ್ಟೆರಿಲೈಸೇಷನ್ ಅಂತ ಸುಮಾರು ಪ್ರೋಸೆಸ್ ಇರುತ್ತೆ. ಅದೆಲ್ಲ ಮಾಡಿ ನಿಮ್ಗೆ ಇವೆಲ್ಲ ಸೆಪರೇಟ್ ಆಗಿ ರಿಮೂವ್ ಮಾಡಿಬಿಡ್ತಾರೆ. ರಿಮೂವ್ ಮಾಡಿ ನಿಮ್ಗೆ ಲಿಪ್ ಬಮ್ ಅಂತ ಪ್ರಾಡಕ್ಟ್ಸ್ ಇದರಿಂದಾನೇ ಮಾಡೋದು. ಸೊ ಇದು ರಾ ಅಂತ ಹೇಳ್ಬೋದಾ ಇದನ್ನ? ಇದು ರಾ ಸರ್, ರಾ ಅನ್ಪ್ರೋಸೆಸ್ಡ್ ಅನ್ಫಿಲ್ಟರ್ಡ್ ಹನಿ ಅಂತಾನೆ ನಾವು ಹೇಳೋದು. ಪಕ್ಕ ಹೊಸ ಅಂದ್ರೆ ಏನು ಅದು ಅಲ್ಲಿಂದ ಮದ್ದಿದ್ದು ಏನೂ ಇಲ್ಲ, ಮದ್ದಿನ ಕೆಲಸ ಇಲ್ಲ. ಆ ಜೇನಿಂದ ಬರುತ್ತೆ, ಬಾಟಲ್ ಬಂದಿದೆ, ನಮ್ಗೆ ಕೊಡ್ತಾ ಇದ್ದೀರಾ, ರೈಟ್ ಸರ್ ಇದು? ಓಕೆ ಸರ್. ಸರ್ ಇದು ಎಷ್ಟು ಲೀಟ್ರ್ ಸರ್ ಇದು? ಸರ್ ಇದು 1 ಲೀಟರ್ ಇದೆ, ಇದು 1/2 ಲೀಟರ್ ಇದೆ ಸರ್. 1 ಲೀಟರ್ ಪ್ರೈಸ್ ಏನು ಸರ್ ಇದು? ಸರ್ 1 ಲೀಟರ್ ನಿಮಗೆ ಸ್ಟಾರ್ಟಿಂಗ್ 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 800 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಫ್ಲೋರಲ್ ಹನಿ ಎಲ್ಲ 800 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಇದು 800 ರೂಪೀಸ್ ಹೇಳಲ್ಲ, 1/2 ಲೀಟರ್ಗೆ ಎಷ್ಟಾಗುತ್ತಾಗ? 400 ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಸರ್? 1/2 ಲೀಟರ್ ನಿಮಗೆ 450 ಇಂದ ಸ್ಟಾರ್ಟ್ ಆಗುತ್ತೆ. 450 ಆಗುತ್ತೆ. ಓಕೆ ಸರ್, ಇವತ್ತು ನಾನು ಪರ್ಚೇಸ್ ಮಾಡಿದೆ ಸರ್ ನಾನು. ಓಕೆ ರೈಟ್. ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ಅದರಲ್ಲಿ? ಸರ್ ಆ್ಯಸ್ ಪರ್ ಆಯುರ್ವೇದ ಜೇನುತುಪ್ಪ ಮತ್ತು ತುಪ್ಪಕ್ಕೆ ಎಕ್ಸ್ಪೈರಿ ಡೇಟೇ ಇರಲ್ಲ, ಆಯ್ತಾ? ಜೇನು ನಿಮಗೆ ಏನಾಗುತ್ತೆ, ತ್ಯಾಮಾಂಶ ಕಡಿಮೆ ಆದರೆ ಕ್ರಿಸ್ಟಲೈಸ್ ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಜೇನು ಮಾಡಿರೋದೇ ಬಂದ್ಬಿಟ್ಟು 2 ಕಾಂಪೊನೆಂಟ್. ಇಟ್ ಇಸ್ ಮೇಡ್ ಅಪ್ ಆಫ್ ಸುಕ್ರೋಸ್ ಅಂಡ್ ಫ್ರುಕ್ಟೋಸ್. ಓಕೆನಾ? ಕನ್ನಡದಲ್ಲಿ ಹೇಳ್ಬೋದು ಸರ್ ಅದನ್ನ? ಸರ್ ಅದು ಇಂಗ್ಲಿಷ್ ಟರ್ಮ್, ಸುಕ್ರೋಸ್ ಅಂಡ್ ಫ್ರುಕ್ಟೋಸ್. ಓಕೆ, ಗೊತ್ತಿಲ್ಲ. ಸಕ್ಕರೆಯಲ್ಲಿ ಅದು ಸಕ್ಕರೆಯಲ್ಲೇ ಕಾಂಪೊನೆಂಟ್ಸ್ ವಿಚ್ ಮೇಕ್ ಶುಗರ್. ಸಕ್ಕರೆ ಯಾವ ಒಂದು ಪದಾರ್ಥಗಳಿಂದ ಮಾಡಿದೆ ಅಂದರೆ ಸುಕ್ರೋಸ್, ಫ್ರುಕ್ಟೋಸ್, ಲ್ಯಾಕ್ಟೋಸ್, ಗ್ಲೂಕ್ಟೋಸ್ ಅಂತ ಬರುತ್ತೆ. ಅದರಿಂದ ಸರ್ ಅದು. ಓಕೆ ಸರ್. ಅಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಇದು FSSAI ಸರ್ಟಿಫಿಕೇಶನ್ ಇರೋದ್ರಿಂದ 12 ಮಂತ್ಸ್ ಅಂತ ಹಾಕಿರ್ತೀವಿ. ಬಟ್ ಕಾರ್ಡ್ ಜೇನ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಯಾಕೆ ನಾನಂತರ ಕೇಳಿದ್ದೆ, ನಾನು ಕನ್ಫರ್ಮೇಶನ್ ಕೇಳಿದೆ ನಾನು. ರೈಟ್ ಸರ್. ಸೊ ಫ್ಲೋರಲ್ ಹನಿ ಸರ್, ಡಿಫ್ರೆನ್ಸ್ ಹೇಳಿ ಸರ್. ಫಸ್ಟ್ ಒಂದು ಹೇಳಿದ್ರೆ ನೀವು, ಅದಕ್ಕೂ ಇದಕ್ಕೂ ಫ್ಲೋರಲ್ಗೂ ಡಿಫ್ರೆನ್ಸ್ ಹೇಳಿ, ಆಮೇಲೆ ಇದು ಕ್ಲಾರಿಟಿ ಕೊಡಿ ಸರ್. ಸರ್ ನಿಮಗೆ ನೀಮ್ ಹನಿ ಬಂದ್ಬಿಟ್ಟು ಬೇಸಿಗೆಯಲ್ಲಿ ನಾರ್ಮಲ್ ಆಗಿ ತೆಗಿಯೋದು. ಇದು ಬಂದ್ಬಿಟ್ಟು ಮಳೆಗಾಲ ಆದ್ಮೇಲೆ ನಾವು ಎಕ್ಸ್ಟ್ರಾಕ್ಟ್ ಮಾಡೋದೇ ಫ್ಲೋರಲ್ ಹನಿ. ಸ್ವಲ್ಪ ಹೂವಿನ ಅಂಶಗಳು ಜಾಸ್ತಿ ಇರುತ್ತೆ. ಸೊ ಬಂದ್ಬಿಟ್ಟು ಸ್ವಲ್ಪ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಇರಲ್ಲ, ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ನೋಡಿ, ನೀವು ವ್ಯಾಕ್ಸ್ ನೋಡಿದ್ರೆ ಇದರಲ್ಲಿ ಒಂಥರ ಇರುತ್ತೆ. ಓಕೆ ಓಕೆ. ಒಂದೊಂದರಲ್ಲಿ ಒಂದೊಂದು ಟೈಪ್ ವ್ಯಾಕ್ಸ್ ಇರುತ್ತೆ ಸರ್. ಯಾಕೆಂದ್ರೆ ಒಂದು ಜೇನು ಯಾವತ್ತೂ ಕಾಡು ಜೇನು ಒಂದೇ ಟೇಸ್ಟ್ ಬರಲ್ಲ. ಯಾಕೆಂದ್ರೆ ಅದರಲ್ಲಿ ಆ ಜೇನುಳ ಏನು ತಗೊಳುತ್ತೆ, ಅದು ಏನು ತಿನ್ನುತ್ತೆ, ಅದು ಯಾವ ವೆಜಿಟೇಷನ್, ಏನು ನೀರು ಕುಡಿತು, ಇಷ್ಟು ಅಂಶಗಳನ್ನ ಸೇರಿ ಬಂದದ್ದೇ ಒಂದು ಜೇನು ಆಗುತ್ತೆ ಸರ್. ಸೊ ಇದು ಪ್ರೈಸ್ ಸರ್, ರೇಟ್ ಸರ್ ಇದು ನಿಮಗೆ 800 ಬರುತ್ತೆ ಸರ್. ಏನು ಹಾಫ್ ಕೆಜಿ 800 ಬರುತ್ತೆ. ಹೌದಾ? ಹೌದು ಸರ್. ಓಹೋ, ಅಂದರೆ ಇದು ಎಕ್ಸ್ಪೆನ್ಸಿವ್ ಇದೆ. ಎಕ್ಸ್ಪೆನ್ಸಿವ್ ಇದೆ ಸರ್. ಸರ್ ಅದು 1 ಲೀಟ್ರಿಗಾದ್ರೆ 1500 ಬರುತ್ತೆ ಸರ್. ಅಂದರೆ 1,500 ರೂಪಾಯಿ ಆಯಿತು. ಅದು ನಮಗೆ ಬರೀ 800 ರೂಪಾಯಿಗೆ. ಅಂದರೆ ಇದು ಕಾಸ್ಟ್ಲಿನೇ ಇದೆ ಸರ್. ಏನೇನಕ್ಕೆ ಹಾಕೊಂಡು ತಿನ್ಬೋದು ಸರ್ ಇದನ್ನ? ಸರ್ ನಿಮಗೆ ಕೆಮ್ಮು, ಆಮೇಲೆ ನೆಗಡಿ, ಶೀತ ಇದ್ರೆ 1 ಸ್ಪೂನ್ ಈ ಜೇನುತುಪ್ಪದ ಜೊತೆ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಟರ್ಮರಿಕ್ ಹಾಕೊಂಡು ಕುಡಿದ್ರೆ 10 ನಿಮಿಷದಲ್ಲಿ ಅರೆಸ್ಟ್ ಆಗುತ್ತೆ. ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ. ಆಮೇಲೆ ಸುಮಾರು ಜನ ನಮ್ಮ ಹತ್ರ ಈ ಅಲ್ಸರ್ ಪೇಷಂಟು, ಅಲ್ಸರ್ ಎಲ್ಲ ಹೊಟ್ಟೆಯಲ್ಲಿದ್ರೆ ಅವ್ರು ಇದನ್ನ ಜಾಸ್ತಿ ತಗೊಳ್ತಾರೆ. ಸೊ ಏನಾಗುತ್ತೆ, ಈ ಜೇನು ಅದ್ರ ಹೋದೆಗೆ ಆ ಲೇಯರೇ ಸೂದನ ಆಗುತ್ತೆ ಸರ್. ಈಗ ನನಗಾಯ್ತು ಸರ್, ಇದು 800 ರೂಪಾಯಿ ಹೇಳಿದ್ರಿ 1 ಲೀಟ್ರು, ಅದು 1,500 ರೂಪಾಯಿನೇ ಹೇಳಿದ್ರಿ ಸರ್. ಈಗ ಜನರಲ್ ಕಸ್ಟಮರು ಸ್ವಲ್ಪ ತಲೆಗಂತೂ ಹಾಕೋದು ಸರ್. ಏನಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಸರ್, ಕಾಸ್ಟ್ಲಿ ಅಂತ ತಲೆಗೆ ಬರುತ್ತಲ್ಲ, ಏನಕ್ಕೆ ಸರ್ ಸ್ವಲ್ಪ ಹೇಳಿ ಸರ್. ಸರ್ ನಾರ್ಮಲಿ ಪೆಟ್ಟಿ ಜೇನು ಇದ್ರೆ, ಪೆಟ್ಟಿ ಜೇನು ನಿಮಗೆ 350 ರೂಪೀಸ್ 400 ರೂಪೀಸ್ಗೆ ಸಿಕ್ಬಿಡುತ್ತೆ ಕೆಜಿ. ಸೊ ಇವಾಗ ಮಾರ್ಕೆಟಲ್ಲಿ ನಿಮಗೆ ಕಾಡು ಜೇನೆ ಸಿಕ್ಕಿದ್ರು ನಿಮಗೆ ಬಂದ್ಬಿಟ್ಟು 8 ಲೆವೆಲ್ ಪ್ರೊಸೆಸಿಂಗ್ ಬರುತ್ತೆ. 8 ಲೆವೆಲ್ಸ್ ಆಫ್ ಪ್ರೊಸೆಸಿಂಗ್. ಈ ಮೇಣ ಅಂತ ಹೇಳ್ತಾರೆ, ಬಿ ವ್ಯಾಕ್ಸ್. ಈ ಬಿ ವ್ಯಾಕ್ಸ್ ಬಂದ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ಸರ್. 1 ಕೆಜಿ ಇದ್ರಲ್ಲಿ ನಿಮಗೆ 20,000 25,000 ಇಂದ ಸ್ಟಾರ್ಟ್ ಆಗುತ್ತೆ, ಅಷ್ಟು ಕಾಸ್ಟ್. ಸೊ ಇದನ್ನ ಏನ್ ಮಾಡ್ತಾರೆ, ನಿಮ್ಗೆ 8 ಲೆವೆಲ್ಸ್ ಆಫ್ ಪ್ರೊಸೆಸಿಂಗ್ ಮಾಡಿದ್ರೆ ಈ ವ್ಯಾಕ್ಸ್ ಅನ್ನ ತೆಗೆದು ಅವರು ನಿಮ್ಗೆ ಲಿಪ್ ಬಮ್ಸ್, ಆರ್ಗ್ಯಾನಿಕ್ ಸೋಪ್ಸ್ಗೆ ಜೆಲ್ ಮಾಡೋಕ್ಕೆ, ಬಿ ವ್ಯಾಕ್ಸ್ ಪೇಪರ್ ಇಂತ ಸಬ್ ಪ್ರಾಡಕ್ಟ್ ಸುಮಾರು ಮಾಡ್ತಾರೆ. ಸೊ ಅವ್ರಿಗೆ ಹನಿನೂ ನಿಮ್ಗೆ ಒಂದು ಬೇಸ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಈ ಸಬ್ ಪ್ರಾಡಕ್ಟ್ಸ್ ಇದಕ್ಕಿಂತ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಹೋಗುತ್ತೆ.
ಇವಾಗ ನಾವು ರಾಣಿ ಮಾಡೋದಕ್ಕೆ ಹಾಂ ನಮಗೆ ಆ ಪ್ರೈಸಿಂಗ್ ಬಂದ್ಬಿಡುತ್ತೆ ಸರ್. ಓಕೆ ಓಕೆ ಸರ್, ಇದು ಶೋರೂಮು ಓಪನ್ ಆಗಿ ಎಷ್ಟು ದಿನ ಆಯ್ತು ಸರ್? ಸರ್ ಇಲ್ಲಿ ಈಗ ಶೋರೂಮ್ ಓಪನ್ ಮಾಡಿ 8 ಮಂತ್ಸ್ ಆಗಿದೆ ಸರ್. ಬರೀ 8 ಮಂತ್ಸ್ ಆಗಿದೆ. ಮಂತ್ಸ್ ಆಗಿದೆ. ಹಾಂ, ಇದು ಬಿಟ್ಟು ಇಂದಿರಾನಗರಲ್ಲಿ ಮತ್ತೆ ನಮ್ಮ ಮೈಸೂರು ಹತ್ರ ಇದೆ ಸರ್. ಮೈಸೂರು ಹತ್ರ ಒಂದಿದೆ. ಮೈಸೂರು ಹತ್ರ ಎಲ್ಲಿ ಸರ್ ಅದು? ಅದು ಫಾರ್ಮ್ ಹತ್ರನೇ ಸರ್. ಫಾರ್ಮ್ ಹತ್ರ ಅಂದರೆ ಏನು ಅಲ್ಲಿಗೆ ಸೇಮ್ ಇದಕ್ಕೆ ಹೌದು. ಸೇಮ್ Same. ಪ್ರೈಸ್ ಏನಾದ್ರು ಕಮ್ಮಿ ಆಗುತ್ತಾ ಅಲ್ಲಿ? ಇಲ್ಲ ಸರ್, ಎಲ್ಲ ಕಡೆ ಒಂದೇ ಪ್ರೈಸ್. ಏನು MRP ಇದೆಯೋ ಏನು ರೇಟ್ ಇದೆ ಅದೇ. ಇಂದಿರಾನಗರಕ್ಕೆ ಹೋಗೋದು ಅದೇ ರೇಟು, ಜಯನಗರ ಬಂದು ಅದೇ ರೇಟು, ನಿಮ್ಮ ಫಾರಮ್ ಹೌಸ್ ಕೊಳ್ಳೇಗಾಲ ಆಯ್ತಿದ್ರು ಅದೇ ಪ್ರೈಸ್ ಇರುತ್ತೆ ಸರ್. ಕ್ಯಾಶ್ ಟ್ರಯಲ್ ಇದೆ, ಹರಳೆಣ್ಣೆ ಅಲ್ಲ ಸರ್ ಅದು? ಹೌದು ಸರ್, ಹರಳೆಣ್ಣೆ ಬೀಜನ ಐತೆ ನಮ್ಮ ತೋಟದಲ್ಲಿ ಬೆಳೆದಿರೋದು. ಹಾಂ ಸರ್, ಇದೇನು ಸರ್ ಪ್ರೈಸ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 290 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 290 ಹಾಫ್ ಲೀಟರ್ ಅದು? ಸರ್ ಇಲ್ಲ ಸರ್, ಅದು ನಿಮಗೆ 100 ml ಬರುತ್ತೆ ಸರ್. ಬರೀ 100 290. ಯಾಕೆಂದ್ರೆ ಇದು ಬಂದ್ಬಿಟ್ಟು ಸೀಡ್ಸ್ ಹೊಡೆದ್ಬಿಟ್ಟು ನಾವು ಬೇಯಿಸ್ತೀವಿ ಸರ್. ಬಿಸಿನೀರಲ್ಲಿ ಹಾಕಿ ಬೇಯಿಸೋದು. ಪ್ರೊಸೀಜರ್ ಬೇರೆ ಸರ್. ಏನಂದ್ರೆ ನಾವು ಟ್ರೆಡಿಷನಲ್ ಆಧುನಿಕ ಯೂಸ್ ಮಾಡ್ತೀವಿ, ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ಅಂದ್ರೆ ಈಗ ಏನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಅದನ್ನ ಸರ್ ಫಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂದ್ರೆ ನೀವು ಎತ್ತಿನ ಗಾಳದಲ್ಲಿ ಆಡಿಸ್ತೀವಿ ಸರ್. ಆಡಿಸ್ತೀರಾ? ಅದ್ರಲ್ಲಿ ಎಣ್ಣೆ ಬರುತ್ತೆ. ಆ ಎಣ್ಣೆನ ಆಮೇಲೆ ಬಿಸಿನೀರು ಹಾಕಿ ಕುದಿಸ್ತೀವಿ ಸರ್. ಅವಾಗ ಅದರಲ್ಲಿ ನಿಮಗೆ ವ್ಯಾಕ್ಸು ಮತ್ತೆ ಆಯಿಲು ಸೆಪರೇಟ್ ಆಗುತ್ತೆ ಸರ್. ಇದು ನಿಮಗೆ ಎಲ್ಲ ಆಯಿಲು ಹೀಟ್ ಕೊಟ್ಟರೆ ಬಾಡಿಗೆ, ಕ್ಯಾಸ್ಟರ್ ಆಯಿಲ್ ಮಾತ್ರ ನಿಮಗೆ ತಂಪು ಕೊಡುತ್ತೆ ಸರ್. ನಿಮಗೆ ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಅಥವಾ ನಿಮಗೆ ಏನಾದರೂ ಹೀಟು ಬಾಡಿ ತುಂಬ ಬಿಸಿ ಇದ್ದಾಗ ಜಸ್ಟ್ ನೀವು ನಿಮ್ಮ ಒಕ್ಕಳಲ್ಲೋ ಇಲ್ಲ ತಲೆಯಲ್ಲೋ ಹಾಕೊಂಡು ರಬ್ ಮಾಡಿದ್ರೆ ನಿಮ್ಮ ಬಾಡಿ ಹೀಟ್ ಎಲ್ಲ ತೆಗೆದು ಬಿಡುತ್ತೆ ಸರ್. ಅದು ನಿಮ್ಮ ನಮ್ದೆಲ್ಲ ಹಾಕಿದ್ರೆ ನೀವು ಹಾಕ್ತಾನೆ ನಿಮ್ಮ ಕೈ ಬಿಸಿ ಬಂದ್ಬಿಡುತ್ತೆ ಸರ್. ಅಷ್ಟು ಬೇಗ ನಿಮ್ಮದು ಬಾಡಿ ಹೀಟ್ನ ಆಚೆ ತೆಗೆದು ಬಿಡುತ್ತೆ ಸರ್. ಈಗ 1 ಲೀಟ್ರ್ ಎಷ್ಟಾಗ್ಬೋದು ಸರ್ ಅದು? ಸರ್ ಅದು 1 ಲೀಟ್ರ್ ಇಲ್ಲ ಸರ್. 1 ಲೀಟ್ರ್ ಒಂದೇ ಸರ್. ಅದು ಎಷ್ಟದು? 1/4 ಲೀಟ್ರ್ ಅದು ಸರ್? 100 ml ಬರುತ್ತೆ. ಬರೀ 100 ml ಎಷ್ಟು ಹೇಳಿದೆ ನೀವು? 290 ಬರುತ್ತೆ. 290 rupees. ಅಂದರೆ ಈಗ ಅದು ಏನಂದ್ರೆ ನೀವು ಪ್ರೊಸೀಜರ್ ಬೇರೆ ಆಗುತ್ತೆ ಸರ್. ಏನಂದ್ರೆ ಇವಾಗ ನಾರ್ಮಲ್ ಪ್ರೊಸೀಜರ್ ಅಲ್ಲಿ 2 ದಿವಸ ಮಾಡಿಬಿಡ್ತಾರೆ ಸರ್. ಇವಾಗ ನಮ್ದು ಏನಂದ್ರೆ ಆ ಬೀಜಗಳನ್ನ ಬೆಳೆಸಿ ಅದನ್ನ ರೆಡಿ ಮಾಡಿ ಅದು ಬಂದ್ಬಿಟ್ಟು ವರ್ಷಕ್ಕೆ ಬರೋದು. ಅದನ್ನ ಸೆಗ್ರಿಗೇಟ್ ಮಾಡಿ ಅದು ಬಂದ್ಬಿಟ್ಟು ನಿಮಗೆ ಲಾರ್ಜ್ ಸ್ಕೇಲ್ ಅಲ್ಲೆಲ್ಲ ಬರಲ್ಲ. ಅದನ್ನ ಒಗ್ಗೂಡಿಸ್ಬೇಕಾಗುತ್ತೆ ಸರ್. ಸೀಡ್ಸ್ ಅದನ್ನೆಲ್ಲ ಒಗ್ಗೂಡಿಸಿ ಆಮೇಲೆ ಅದನ್ನ ಗಾಣದಲ್ಲಿ ಆಡಿಸಿ ಆಮೇಲೆ ಎಂಡ್ ಪ್ರಾಡಕ್ಟ್ ಇದೆ. ಇದು ದೇಶಿ ಗೀ ಸರ್. ಇದು ದೇಸಿ ಗೀ ಅಂತ ನಾಟಿ ಹಸು ತುಪ್ಪ. ನಾಟಿ ಹಸು ತುಪ್ಪ. ನಾಟಿ ಹಸು ತುಪ್ಪ. ಈ ಹಸುಗಳು ಬಂದ್ಬಿಟ್ಟು ಯಾವುದೇ ಫೀಡ್ಸ್ ಗೀಡ್ಸ್ ಹಾಕದೆ ನಮ್ಮ ಕಾಡಲ್ಲಿ ಹೋಗಿ ಮೇಯ್ಕೊಂಬಂದು ಅದರಿಂದ ಹಾಲಿಂದ ಮಾಡಿರೋದು ಸರ್. ಇದು ನಾಟಿ ಹಸು ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಸರ್? ಹೌದು. ಇದು ನಮ್ಮ ಕಾಡಲ್ಲಿ ಬರ್ಗೂರ್ ಮತ್ತೆ ಕಾಂಗೇಯಂ ಅಂತ ನಮ್ಮ ಕಾಡಲ್ಲಿ ಇವು ಅಲ್ಲಿನ ಲೋಕಲ್ ಬ್ರೀಡ್ಸ್ ಸರ್. ಸೊ ಅದರಿಂದ ಮಾಡಿರೋ ತುಪ್ಪ ಸರ್. ಎಷ್ಟು ಹಸುಗಳು ಸಾಕೊಂಡಿದ್ರು ಸರ್? ಸರ್ ಒಂದು 70 ಹಸುಗಳಿದೆ ಸರ್. ಸರ್ ಇನ್ಚಾರ್ಜ್ ಎಲ್ಲ ಯಾರು ಸರ್? ಮೇಂಟೈನ್ ಎಲ್ಲ ಹೆಂಗೆ ಸರ್ ಮಾಡ್ತಾರೆ? ಹುಡುಗಾಟದ ಮಾತಲ್ಲ ಇವೆಲ್ಲ ಸಣ್ಣ ಮಾತಲ್ಲ? ಹೌದು ಸರ್, ಎಲ್ಲ ನಮ್ಮ ತಂದೆ ತಾಯಿ ಸರ್. ಆಮೇಲೆ ನಮ್ಮ ಮಾವಂದಿರು ಮತ್ತೆ ಅವ್ರ ಫ್ಯಾಮಿಲಿಗಳು. ಸೊ ನಮ್ಮ ಫ್ಯಾಮಿಲಿನೇ ಒಂದು 10-12 ಫ್ಯಾಮಿಲಿ ಇದೀವಿ ಸರ್. ಚಿಕ್ಕಪ್ಪ, ದೊಡ್ಡಪ್ಪ ಮತ್ತೆ ಅವ್ರ ಫ್ಯಾಮಿಲಿ ನಾವೆಲ್ಲ ಸೇರಿ ಮಾಡ್ತಿರೋದು ಸರ್. ಅಂದರೆ ಈಗ ನನಗೆ ಗೊತ್ತಾಗ್ತಿರೋ ಪ್ರಕಾರ 80 ಎಕರೆ ಹೇಳಿದ್ದೀನಿ ಅನ್ಸುತ್ತೆ. 80 ಎಕರೆ ಇದೆ ಸರ್. ಎಲ್ಲರೂ ಸೇರಿ 80 ಎಕರೆ ಸೇರಿದಾಗ ನಿಮ್ಗೆ ಏನಾಯ್ತು? ಫ್ಯಾಮಿಲಿ ಸೇರಿದಾಗ 80 ಎಕರೆ ಆಗೋಯ್ತು. ಅದೊಂಥರ ಚಿಕ್ಕ ಕಾಡಾದಂಗೆ ಆಯಿತು. ಎಲ್ಲರೂ ಒಂದೊಂದಂತ ಇವಾಗ ತುಪ್ಪ ಅಂದರೆ ನಮ್ಮ ಒಂದು ತುಪ್ಪ ಅಂದರೆ ನಮ್ಮ ತಾಯಿಯವ್ರು ಮಾಡ್ತಾರೆ. ಇವಾಗ ಎಣ್ಣೆ ಆಡ್ಸೋದಂದ್ರೆ ನಮ್ಮ ಚಿಕ್ಕಪ್ಪ ಅವ್ರು ಮಾಡ್ತಾರೆ. ಆ ಥರ ಮಾಡ್ಕೊಂಡು ಮಾಡ್ತಿದ್ದೀವಿ ಸರ್. ಸರ್ ಈಗ ನಿಮ್ಮ ತಾಯಿಯವ್ರು ಮಾಡ್ತಾ ಇದ್ರಲ್ಲ ಸರ್ ತುಪ್ಪ, ಒಂದು ಸೀಕ್ರೆಟ್ ಅಂತ ಇದ್ದೇ ಇರೋದು? ಹೌದು, ಟ್ರೇಡ್ ಸೀಕ್ರೆಟ್ ಇರುತ್ತೆ. ಸೀಕ್ರೆಟ್ ಅಂದರೆ ಕೈಗುಣ ಸರ್. ಕೈಗುಣ. ಆಮೇಲೆ ಒಂದೊಂದು ವೈಬ್ಸ್ ಅಂತಾರೆ. ಅವರವರ ಒಂದು ಒಳ್ಳೆ ಮನಸ್ಸು ಮಾಡುವಾಗ ಒಂದು ಒಳ್ಳೆ ಆಹಾರ ಅನ್ನೋದು ಯಾವಾಗಲೂ ಪ್ರೀತಿಯಿಂದ ಮಾಡಿದಾಗ ಅದ್ರ ರುಚಿನೇ ಬೇರೆ ಇರುತ್ತೆ ಸರ್. ಓಕೆ ಸರ್. ಸರ್ ನಿಮ್ಮ ತಾಯಿ ಹೆಸರು ಏನು ಸರ್? ಅವ್ರ ಹೆಸರು ಉಮಾ ರಾಜೇಂದ್ರ. ಉಮಾ ರಾಜೇಂದ್ರ. ಅವ್ರ ಹೆಸರು ಉಮಾ. ನಿಮ್ಮ ಫಾದರ್ ಹೆಸರು ರಾಜೇಂದ್ರ ಸರ್. ಓಕೆ ಸರ್. ಸರ್ ಮತ್ತೆ ತುಪ್ಪದ ವಿಷಯಕ್ಕೆ ಬರೋಣ ಸರ್. ಈಗ ನಾಟಿ ಹಸು ತುಪ್ಪ ಅಂತ ಹೇಳಿದ್ರಿ, 70 ಹಸು ಅಂತ ಏನೋ ಹೇಳಿದ್ರಿ ಅಲ್ಲ? ರೈಟ್ ಸರ್. ಈಗ ಹೇಳಿ ಸರ್, ಯಾವ ಥರ ಮಾಡ್ತಾರೆ ನಿಮ್ಮ ಉಮಾ ರಾಜೇಂದ್ರನ್ ಅವರು? ಸರ್ ನಾರ್ಮಲಿ ಏನು ಮಾಡ್ತಾರೆ ಅಂದರೆ ಹಾಲು ಕರೀತಾರೆ. ನಾರ್ಮಲ್ ಹಾಲು ಬಂದ್ಬಿಟ್ಟು ಮಿಷಿನ್ಗೂ ಕರೆಯಲ್ಲ ಸರ್, ಕೈಯಲ್ಲೇ ಇನ್ನೂ ನಾವು ಕರೀತೀವಿ. ಅಂದರೆ ಮಾಮೂಲಿ ನಾವು ನಮ್ಮ ಅಜ್ಜಿದೆಲ್ಲ ಕರಿತಾರಲ್ಲ. ಇನ್ನೂ ನಮ್ಮ ತಂದೆ ತಾಯಿ ಅವರು ಕೈಯಲ್ಲೇ ಕರೆಯೋದು ಸರ್. ಸರ್ ನಿಮ್ಮ ತಂದೆ ತಾಯಿಗೆ ಎಷ್ಟು ಏಜ್ ಸರ್? ಸರ್ ನಮ್ಮ ತಂದೆಗೆ ಒಂದು 58, ನಮ್ಮ ತಾಯಿಗೆ 48. 58. ಓಕೆ, ಹೇಳಿ ಸರ್. ಈಗ ಆಮೇಲೆ ನಮ್ಮ ಚಿಕ್ಕ ಮಾವ ಅವರು ಕರೀತಾರೆ ಸರ್. ಸೊ ಇವರೆಲ್ಲ ಕರೆದು ಏನು ಮಾಡ್ತಾರೆ, ಬೆಳಿಗ್ಗೆ ಒಂದು ಟ್ರಿಪ್ಪು, ಸಾಯಂಕಾಲ ಒಂದು ಟ್ರಿಪ್ಪು. ಅಂದರೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ ಬೆಳಗ್ಗೆ. ಅಂದರೆ 70 ಹಸುಗಳು ಅಂದರೆ 70 ಹಸುನು ಹಾಲು ಕರೆಯಲ್ಲ. ಒಂದು ಶಿಫ್ಟ್ ಇರುತ್ತೆ ಸರ್, ಒಂದು 30-35ವರೆಗೆ ಯಾವಾಗಲೂ ಕರೆಯಂಗಿರುತ್ತೆ ಸರ್.
ಸೊ ಅದೆಲ್ಲ ಕರೆದು ಮುಗಿಸೋಷ್ಟರಲ್ಲೇ ಅದ್ರ ಜೊತೆ ಒಂದು 3 ಜನ ನಮ್ಮ ಫಾರ್ಮರ್ಸ್ ಇದ್ದಾರೆ ಸರ್, ಜಡಿಯ ರುದ್ರ ಅಂತ ಅವರೆಲ್ಲ ಸೇರಿ ಮಾಡ್ತಾರೆ ಸರ್. ಜಡಿಯ ರುದ್ರ ಇಸ್ ಹುಲಿ ಇದ್ದಂಗೆ ಅವರು. ಅವರೇ ಸರ್, ಹುಲಿಗಳಿದೆ, ಹುಲಿ ಸಿಂಹ. ಚಿಕ್ಕ ವಯಸ್ಸಿಂದ ಹೆಸರೇ ಸಖತ್ತಾಗಿದೆಯಲ್ಲ ಸರ್. ಜಡಿಯಪ್ಪ, ಜಡೆಯ ಏನಂದ್ರಿ? ಜಡಿಯಪ್ಪ. ಜಡಿಯಪ್ಪ. ಜಡೆಯನ ಮಾದೇಶ್ವರ ದೇವ್ರ ಹೆಸರು ಇರ್ಬೇಕು. ಮಾದಪ್ಪ, ಜಡಿಯಪ್ಪ, ರುದ್ರಯ್ಯ. ಅವರೆಲ್ಲ ಪ್ರೀತಿಯಿಂದ ಜಡಿಯ ಅಂತ ಕರಿತೀರಾ? ಪ್ರೀತಿಯಿಂದ ಜಡಿಯ. ಜಡಿಯ ಸರ್, ನಿಮ್ಗೊಂದು ನಮಸ್ಕಾರ ಇಲ್ಲಿಂದಾನೆ. ಯಾಕೆಂದ್ರೆ ಹೆಸರು ನಂಗೆ ತುಂಬ ಇಷ್ಟ ಆಯಿತು ಸರ್. ಇನ್ನೊಬ್ರು ಯಾರು? ರುದ್ರಪ್ಪ. ರುದ್ರಯ್ಯರೇ ಸರ್, ನಿಮಗೂ ನಮ್ಗೆ ನಮಸ್ಕಾರ ಸರ್. ಹೇಳಿ ಸರ್, ಈಗ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಸರ್ ನಮಗೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಹೆಂಗೆ ವ್ಯವಸಾಯ ಮಾಡೋದು ಅವೆಲ್ಲ ಹೇಳ್ಕೊಟ್ಟಿದ್ದೆ ಅವರು ಸರ್. ಯಾಕಂದ್ರೆ ನಮ್ಮ ಮನೇಲಿ ನಾವು ಅವ್ರ ಜೊತೆನೆ ಬೆಳೆದಿದ್ದು. ಸೊ ಅವ್ರ ಜೊತೆ ಇದ್ದಾಗ ಅವರೇ ಬಂದ್ಬಿಟ್ಟು ಅಂದ್ರೆ ಪ್ರಾಣಿಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಹಾಲು ಟೈಮ್ ಟು ಟೈಮ್ ಕರಿಬೇಕು, ಕರೆದು ಅದನ್ನ ಹಾಕ್ಬೇಕು. ಇದು ಮತ್ತೆ ಕ್ರೀಮಲ್ಲಿ ಮಾಡಿರೋದಲ್ಲ ಸರ್, ಮೊಸರಲ್ಲಿ ಬೆಣ್ಣೆ ಕಡ್ದು ಮಾಡಿರೋದು ಸರ್. ಅಂದ್ರೆ ಈಗ ರುದ್ರಯ್ಯ ಜಡಯ್ಯ ಅಂತ ಹೇಳಿದ್ರೆ ಮನೆ ಮಕ್ಳಿದ್ದಂಗೆ ಅವರು. ಹೌದು ಸರ್, ಅವರು ಹೆಚ್ಚು ಕಡಿಮೆ 18-20 ವರ್ಷ ಮನೆ ಮಕ್ಕಳೇ ಆದ್ರೀಗ ಅವರು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಪೇರೆಂಟ್ಸ್ ಜೊತೆ ಅಂತ ಅವ್ರ ಜೊತೆ ಅದೇ ಮನೆ ಮಕ್ಕಳು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಸರ್ ಈಗ ½ ಲೀಟರ್ ಇದೆ ಸರ್, ಇದು 1 ಲೀಟರ್ ಇದೆ ಸರ್. ಇದು ಅರ್ಧ ಲೀಟರ್ ಸರ್. ಎಷ್ಟು ಸರ್? ಅರ್ಧ ಲೀಟರ್ 900 ಸರ್, 1 ಲೀಟರ್ 1700. ತುಂಬ ಚೆನ್ನಾಗಿದೆ ಸರ್ ಬಾಟ್ಲಿ ಡಿಸೈನ್, ಇದು ಸಖತ್ತಾಗಿದೆ ಸರ್. 1 ಲೀಟರ್ ಎಷ್ಟು ಹೇಳಿದ್ರಿ ಇದು? 1700 ಸರ್. 1700 ರೂಪಾಯಿ. 1 ಲೀಟರ್ 100 ರೂಪಾಯಿ ಕಡಿಮೆ ಇರುತ್ತೆ. ಸೀಮೆ ಹಸ ಹೈಬ್ರಿಡಸ್ ಅಂತ ಹೇಳ್ತಾ ಇದ್ದೀರಾ ನೀವು ಸರ್. ಹಸುಗೂ ಹಾಲ್ಗೂ, ನಾಟಿ ಹಸು ಹಾಲ್ಗೂ ನನ್ನ ನಡೆಸ್ಬೇಕಾರೆ ಏನೋ ಕಮ್ಮಿ ಕೊಡುತ್ತೆ ಅಂತ ಕೇಳ್ತೀನಿ. ಅಂದರೆ ಈಗ ಮೇವು ಕಮ್ಮಿ ಇಷ್ಟು ತಿಂದಾಗ ಇಷ್ಟು ಕಮ್ಮಿ ಕೊಡುತ್ತೆ ಅಂತ ಕೇಳಿದ್ದೀನಿ, ಅದು ನಿಜನಾ ಸರ್? ಅದು ಸರ್ ಏನಂದರೆ ಅವುಗಳನ್ನ ಹೈಬ್ರಿಡ್ ಹಸುಗಳು ಅಂತಾರೆ. ಅದರಲ್ಲಿ HF, ಹಾಲ್ಸ್ಟೈನ್ ಫಿಶರ್ ಮತ್ತು ಜರ್ಸಿ, ಇವು ವೆರೈಟೀಸ್ ಸರ್ ಇದು. ಸೊ ಇವು ಏನಂದರೆ ಇವು ನಮ್ಮ ನಾಟಿ ಹಸುವಲ್ಲಿ ಕೇಸಿನ್ A to ಕೇಸಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ ನಮ್ಮ ಮಿಲ್ಕಲ್ಲಿ, ಅವುಗಳಲ್ಲಿ ಇರಲ್ಲ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಜಾಸ್ತಿ, ಅವುಗಳಲ್ಲಿ ಕಡಿಮೆ. ಸೊ ಅದನ್ನ A1 ಮಿಲ್ಕ್ ಅಂತಾರೆ. ನಮ್ಮ ನಾಟಿ ಹಸುವಿಂದ ಬಂದಿರೋದನ್ನ A2 ಮಿಲ್ಕ್ ಅಂತಾರೆ ಸರ್. ಓಕೆ ಸರ್. ಪ್ಲಸ್ ಇನ್ನೊಂದೇನಂದ್ರೆ ಆ ಹಸುಗಳಲ್ಲಿ ನಿಮಗೆ ಹೀಲ್ಡ್ ಬಂದ್ಬಿಟ್ಟು ಒಂದು ದಿನಕ್ಕೆ ಒಂದು ಟೈಮ್ಗೆ 8 ಲೀಟರ್ಸ್ ಬರುತ್ತೆ ಸರ್. HF ಎಲ್ಲ 8 ಲೀಟರಿಂದ 12 ಲೀಟರ್ ಕರೆಯುತ್ತೆ. ಜರ್ಸಿ ಎಲ್ಲ ಒಂದು 6 ಲೀಟರ್ಸ್ ವರೆಗೂ ಕರೆಯುತ್ತೆ. ನಮ್ಮ ನಾಟಿ ಹಸುಗಳು ಅಂದ್ರೆ 1.5 ಲೀಟರ್ 2 ಲೀಟರ್ ಮ್ಯಾಕ್ಸಿಮಮ್, ಇಲ್ಲಿ 2.5 ಲೀಟರ್ ಸರ್. ಒಂದು 2-3 ವೆರೈಟಿ ಬಿಟ್ಟು ಸರ್, ಇನ್ನೆಲ್ಲ ಬಂದ್ಬಿಟ್ಟು 2 ಲೀಟರ್ ಅಷ್ಟೇ ಕರೆಯೋದು ಸರ್, 2-3 ಲೀಟರ್ ಸರ್. ಹಾಲು ಈಗ ಪ್ಲೈನ್ ಹಾಲು ಚೆನ್ನಾಗಿರುತ್ತೆ ಕುಡಿಯೋಕ್ಕೆಲ್ಲ ಸರ್ ಇದು? ಹಾಲು ಬಂದ್ಬಿಟ್ಟು ಮಂದ ಇರುತ್ತೆ ಸರ್. ಯಾವುದು? ನಾಟಿ ಹಸು. ನಾಟಿ ಹಸುದು. ಮತ್ತೆ ಥಿಕ್ನೆಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ದು ನಾರ್ಮಲ್ HF ಮತ್ತೆ ಇದ್ರೆ ನೀರು ತುಂಬಾ ತೆಳುವಾಗಿರುತ್ತೆ. ಯಾಕೆಂದ್ರೆ ಅದು ಫೀಡ್ಸ್ ಜಾಸ್ತಿ ಮೇದ್ರೆ ತೆಳುವಾಗ್ಬಿಡುತ್ತೆ ನಿಮ್ಗೆ. ಓಕೆ ಓಕೆ ಸರ್. ಬಾಟ್ಲಿ ತುಂಬ ಚೆನ್ನಾಗಿ ಸರ್, 1 ಲೀಟರ್ದು. ಸರ್ ಈಗ ತುಪ್ಪದ ಬಗ್ಗೆ ಹೇಳಿದ್ರಿ, ಅವಾಗ ಏನೋ ಮೆಡಿಸಿನ್ ಬಗ್ಗೆ ಹೇಳ್ದಂಗೆ ಇತ್ತು ನನಗೆ ಸರ್. ಇದು ಸುಮಾರು ಕಸ್ಟಮರ್ಸು ಇದು ಈ ನೋಸ್ ಬ್ಲಾಕೇಜ್, ಈ ಸಮ್ಮರ್ ಈ ಚಳಿಗಾಲ ಬಂದ್ರೆ ಜನಗಳಿಗೆ ಈ ನೋಸ್ ಬ್ಲಾಕೇಜ್ ಆಗ್ಬಿಡುತ್ತೆ. ಅವ್ರು ಆದವ್ರು ಏನ್ ಮಾಡ್ತಾರೆ ಅಂದ್ರೆ 1 ಡ್ರಾಪ್ ತುಪ್ಪ, 2 ಡ್ರಾಪ್ ತುಪ್ಪ, 2 ಮೂಗಲು ಬಿಟ್ಕೊಳ್ತಾರೆ. ಆ ರಾ ಹಂಗೆ ಬಿಟ್ಕೊಂಡ್ರೆ ಅದರಲ್ಲಿ ಇರೋ ಶಕ್ತಿಗೆ ಆ ಮೂಗಲ್ಲಿರೋ ಬ್ಲಾಕೇಜ್ ಹೊಡೆದೋಗುತ್ತೆ ಸರ್. ಆಮೇಲೆ ಆರ್ಥರೈಟಿಸ್ಗೆ ಕೆಲವರು ಹಚ್ಕೊಳ್ತಾರೆ ಸರ್, ಕಡಿಮೆ ಮಾಡಕ್ಕೆ. ಆಮೇಲೆ ಕಾಲಲ್ಲಿ ಕ್ರ್ಯಾಕ್ ಬಂದಿರೋರೆಲ್ಲ ಹಚ್ಕೊಳ್ತಾರೆ ಸರ್. ಸರ್ ಊಟಕ್ಕೆ ಹೇಗೆ ಸರ್? ಸರ್ ಊಟಕ್ಕೂ ಬಂದ್ಬಿಟ್ಟು 1/2 ಸ್ಪೂನ್ 1 ಸ್ಪೂನ್ ಯೂಸ್ ಮಾಡ್ತಾರೆ ಸರ್. ಅಂದ್ರೆ ಬೇರೆ ತುಪ್ಪ ಕಂಪೇರ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಏನೇನು ಹೇಳ್ತಾರೆ ಅದಕ್ಕೆ ಸರ್? ಅಂದ್ರೆ ಕೊಲೆಸ್ಟ್ರಾಲ್ ಅನ್ನೋದು 2 ವಿಧ ಉಂಟು ಸರ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ನಾವು ಒಂದೊಂದು ಮನುಷ್ಯನ ಬಾಡಿ ಒಂದೊಂದು ತರ ಸರ್. ಅವ್ರ ಬಾಡಿಗೆ ಹೆಂಗ್ ಬೇಕೋ ಅದಕ್ಕೆ ತಕ್ಕನಂಗೆ ಅವರು ಯೂಸ್ ಮಾಡ್ಕೊಬೇಕು ಸರ್. ಓಕೆ ಸರ್. ಸರ್ ಇದು ತುಪ್ಪ ಥರ ಕಾಣ್ತಾ ಇದೆ ಸರ್ ಇದು. ಸರ್ ಏನು ಸರ್ ಸ್ಪೆಷಲ್ ಇದೆ? ಸರ್ ಇದು ಬಂದ್ಬಿಟ್ಟು ಫುಲ್ ಮೂನ್ ಕಲ್ಚರ್ಡ್ ಗೀ ಅಂತಾರೆ. ಇದು ಮೂನ್ ಕಲ್ಚರ್ ಅಂದ್ರೆ ಇದು ಫುಲ್ ಮೂನ್ ಅಂದ್ರೆ ಪೌರ್ಣಮಿ ಅವತ್ತು ಮಾತ್ರ ಇದು ಮಾಡೋದು ಸರ್. ಇದು ಅಂದ್ರೆ ಒಂದೇ ದಿವಸದಲ್ಲಿ ತಾಯಿಯವ್ರು ಮಾಡೋದು, ಅದು ಇದು ನಮ್ಮ ತಾಯಿಯವ್ರು ಮಾಡೋದು ಸರ್. ಅಂದ್ರೆ ಆ ದಿವಸ ಮಾತ್ರ ಮಾಡೋದು ಸರ್. ಸರ್ ಜೆನ್ಯೂನ್ ಸರ್ ನಮ್ದ ಸರ್? ಅದು ನಂಬರ್ ಜೆನ್ಯೂನ್ ಸರ್. ನೀವು ಫಾರ್ಮ್ಗೆ ಬಂದು ವಿಸಿಟ್, ಪೌರ್ಣಮಿ ಫಾರ್ಮ್ಗೆ ಬಂದ್ರೆ ಅಲ್ಲೇ ಮಾಡ್ತಿರ್ತಾರೆ ಸರ್. ಮೇಡಮ್ ನಿಮ್ಗೊಂದು ನಮಸ್ಕಾರ. ನಿಜವಾಗ್ಲೂ ಹೇಳ್ತಾರೆ, ನಿಮ್ಮ ಮಗ ಹೇಳ್ತಾ ಇರೋದು ನಿಜವಾಗ್ಲೂ ಇಷ್ಟೊಂದು ಫಾಲೋ ಮಾಡ್ತಿದ್ದೀರಾ ಅಂದರೆ ಗ್ರೇಟ್ ಮೇಡಮ್, ನಿಜವಾಗ್ಲೂ ರೈಟ್ ಸರ್. ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಸರ್ ಇದು. ಸರ್ ಎಷ್ಟು ಸರ್ ಅದು ಲೀಟ್ರಿಗೆ? ಸರ್ ಇದು ನಿಮ್ಗೆ ಲೀಟರ್ 1/2 ಲೀಟ್ರೇ ಬಂದ್ಬಿಟ್ಟು 1950 ಬರುತ್ತೆ ಸರ್. ಇದು 1950 ಸರ್. ಬಟ್ ಸರ್ ಇದು ಈ ತುಪ್ಪನೂ ಒಂದು, ಆ ತುಪ್ಪನೂ ಒಂದೇ ಸರ್. ಬಟ್ ಏನಂದ್ರೆ ಅದು ಒಂದೇ ದಿವಸ ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಾಡಬೇಕು. ಆಮೇಲೆ ಒಂದೇ ದಿವಸದಲ್ಲಿ ಎಲ್ಲ ಕೆನೆ ಗಿನೆ ಎಲ್ಲ ಹೊಡಿಬೇಕು, ತುಪ್ಪ ಮಾಡಬೇಕು. ಪ್ರೊಸೆಸಿಂಗ್ ಜಾಸ್ತಿ ಸರ್ ಅದು. ಮತ್ತೆ ಅದು ಲಿಮಿಟೆಡ್ ಸರ್. ಒಂದು ತಿಂಗಳಿಗೆ ಒಂದು 10 ಲೀಟರ್ ಮಾಡೋಕ್ಕಾಗಲ್ಲ ನಮಗೆ.
ಯಾಕಂದ್ರೆ ನಾವು ಒಂದು ದಿವಸದಲ್ಲಿ ಮಾಡೋದು ಒಂದು 8 ಲೀಟರ್ 9 ಲೀಟರ್ ಬರುತ್ತೆ. ಯಾಕಂದ್ರೆ ನೀವು ಮೊಸರಿಂದ ಮಾಡಿದ್ರೆ 1 ಲೀಟರ್ ತುಪ್ಪ ಮಾಡೋಕ್ಕೆ 30 ರಿಂದ 45 ಲೀಟರ್ ಹಾಲು ಬೇಕಾಗುತ್ತೆ ಸರ್, ಮೊಸರಿಂದ ಮಾಡಾಗಿಲ್ಲ. ಓಕೆ ಓಕೆ. ಇದಕ್ಕೇನು ಪೂರ್ಣಿಮೆ ತುಪ್ಪ ಅಂತ ಕೇಳ್ಬೇಕಾ ನಿಮ್ಮ ಹತ್ರ ಬಂದು? ಫುಲ್ ಮೂನ್ ಗೀ ಅಂತಾನೆ ತಗೊಳ್ತಾರೆ ಕನ್ನಡದಲ್ಲಿ ಪೂರ್ಣಿಮೆ ತುಪ್ಪ ಅಂತ ಹೇಳಿದ್ರೆ. ಪೌರ್ಣಮಿ ತುಪ್ಪ ಮೇಡಮ್ ಅದೇನಂದ್ರೆ ಶುಕ್ಲ ಪಕ್ಷ ಅಂತಾರೆ ಸರ್. ಶುಕ್ಲ ಪಕ್ಷ ಸರ್. ಇದೆಲ್ಲ ರೇಟ್ ನಿಮ್ಮ ಅಮ್ಮಗೆ ಹೋಗ್ಬೇಕು ಸರ್ ಇದು? ಹೌದೌದು ಅಲ್ವಾ ಸರ್? ಪ್ಲಸ್ ಅವ್ರ ಜೊತೆ ಅಸೋಸಿಯೇಟ್ ಇರ್ತಾರೆ. ನಮ್ಮ ಅಜ್ಜಿದು ಕೆಲವೊಂದು ಪಾತ್ರ ಉಂಟು ಸರ್. ಅಜ್ಜಿ ಹೋದಾರ? ಅವರು ಇದಾರೆ. ಏನು ಸರ್ ಅವ್ರ ಹೆಸರು? ಅವ್ರ ಹೆಸರು ರಾಮಯ್ಯ ಅಂತ. ರಾಮಯ್ಯ ಹಾಂ. ಅಜ್ಜಿಯವರೇ ನಿಜವಾಗ್ಲೂ ನಿಮ್ಗೆ ಗ್ರೇಟ್ ಇದು. ನಿಮ್ಮ ಮಗಳೂ ತುಂಬ ಗ್ರೇಟು. ಯಾಕೆಂದ್ರೆ ನೀವು ಫಾಲೋ ಮಾಡ್ತಾ ಇರೋರು ಹೇಳ್ಕೊಟ್ಟದ್ದು ಅವರೇ ಇರ್ಬೋದು, ಪೇಟೆಂಟ್ ಅವ್ರದ್ದೇ ಇರ್ಬೋದು. ಹಾಂ, ರಾಮಯ್ಯ ಆಮೇಲೆ ಉಮಾ ಅವರು. ಹಾಂ, ಥ್ಯಾಂಕ್ ಯು ಅಜ್ಜಿ ಅಂಡ್ ಅಮ್ಮ, ಥ್ಯಾಂಕ್ ಯು ಸರ್. ಈಗ ಕೋಕೋನಟ್ ಆಯಿಲ್ ಅಂತಿದೆ ಸರ್ ಇದು. ಸರ್ ಇದೇನು ಸರ್ ತುಂಬ ಗಟ್ಟಿ ಇದೆ ಇದು? ಸರ್ ಅಂದರೆ ಕೋಕೋನಟ್ ಆಯಿಲ್ ಬಂದ್ಬಿಟ್ಟು ರೂಮ್ ಟೆಂಪರೇಚರ್ ಮೇಲೆ ನಿಮಗೆ ಗಟ್ಟಿ ಆಗುತ್ತೆ ಸರ್. ಒಂದೊಂದು ಆಯಿಲ್ ಒಂದೊಂದು, ಇವಾಗ ಇಲ್ಲಿಟ್ಟಿರೋದೆಲ್ಲ ಒಂಥರ ಇರುತ್ತೆ, ಅಲ್ಲಿರೋದು ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಗಟ್ಟಿ ಆಗೋದು ಕೆಳಗಡೆಯಿಂದ. ಅದು ಬಂದ್ಬಿಟ್ಟು ಇದೇ ಬೇರೆ ಇದು. ಅದನ್ನು ತೊಗೊಂಬರ್ತೀರಾ ಸರ್ ಅದು? ಹಾಂ, ತೊಗೊಂಡು ಅದು ಪಕ್ಕ ಇಡಿ ಸರ್. ಅದು ಕೆಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಗೋಲಿ ಥರ ಇದೆ. ಇವಾಗ ಗೋಲಿ ಥರ ಇದೆ ಅಲ್ವಾ? ಇವಾಗ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸರ್. ಓಕೆ ಓಕೆ. ಇದು ನಿಮ್ಗೆ ನೀರು ಥರನೇ ಇರುತ್ತೆ ಸರ್ ಟೋಟಲ್. ಸ್ಮೆಲ್ಲು ಬಂದ್ಬಿಟ್ಟು ಕೊಬ್ಬರಿ ಮಿಠಾಯಿ ಸ್ಮೆಲ್ ಬರುತ್ತೆ. ಊಟಕ್ಕೆ ಹಾಕೋಬೋದು ಸರ್ ಇದನ್ನ? ಊಟಕ್ಕೂ ತಗೊಳ್ತಾರೆ ಸರ್. ಮೇನ್ಲಿ ಇದೇನಂದ್ರೆ ಡೈರೆಕ್ಟ್ ಕನ್ಸಂಪ್ಷನ್ ತುಂಬಾ ಹಾಕೊಳ್ತಾರೆ. ನಾವು ಇವಾಗ ಏನಾಗ್ಬಿಟ್ಟಿದೆ, ಊಟ ತಗೊಂಡು ನಮ್ಮ ಫುಡ್ ಪೈಪಲ್ಲೇ ಮ್ಯೂಕಸ್ ಜಾಸ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಇನ್ನೂ ಸರಿ ಹೇಳಿ ಸರ್. ಅದು ಜಿಡ್ಡು ಅಂತಾರೆ ಸರ್, ಮ್ಯೂಕಸ್, ಗ್ರೀಸಿನೆಸ್. ಆ ಜಿಡ್ಡು ಜಾಸ್ತಿ ಇರೋದಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಕನ್ಸ್ಯೂಮ್ ಮಾಡಿದ್ರೆ ಅದನ್ನ ರಿಲೀಸ್ ಮಾಡುತ್ತಂತ ಸರ್. ನಮ್ಮ ನಾರ್ಮಲ್ ಕೊಬ್ಬರಿನೂ ತಗೊಬೋದು, ಬಟ್ ಏನಂದ್ರೆ ಮಂದ ಜಾಸ್ತಿ, ಅದರಿಂದ ಕನ್ಸ್ಯೂಮ್ ಮಾಡೋರು ಒಬ್ಬೊಬ್ರಿಗೆ ತೇಗ್ಬಿಟ್ಟು ಆಚೆ. ಮೊದಲೇ ತೋರಿಸಿರಲ್ಲ ಕೊಬ್ಬರಿ ಎಣ್ಣೆ ಪಕ್ಕದಲ್ಲೇ ಇಟ್ಟಿದ್ದೀರಾ. ಇವಾಗ ನಮ್ಗೆ ಈ ಹೊಸ ಬಾಟ್ಲ್ ಇದು ಸರ್. ಇದಕ್ಕೂ ಡಿಫ್ರೆನ್ಸ್ ಹೇಳಿ ಸರ್. ಇದು ಸರ್ ಇದು ಬಂದ್ಬಿಟ್ಟು ತೆಂಗಿನ ಹಾಲಲ್ಲಿ ಮಾಡಿದ್ದು. ತೆಂಗಿನ ಹಾಲು ಎಲ್ಲ ಇಟ್ ಇಸ್ ಮೇಡ್ ಕೋಕೋನಟ್ ಮಿಲ್ಕ್. ಇವಾಗ ನಿಮಗೆ ಪಕ್ಕದಲ್ಲಿ ಇಟ್ಟರೆ ನಿಮಗೆ ಕಲರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಓಕೆ ಓಕೆ ನೋಡಿ ಕಲರ್ ನೋಡಿ, ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಯಾಕೆಂದ್ರೆ ಕೊಬ್ಬರಿ ಇದು ಹಾಲು ಕೆನೆನೇ ಇರಲ್ಲ, ಬೇರೆ ಹಾಲು ಕಲರ್ ಇದು ಹಾಲು. ಅಂದರೆ ಈಗ ನಾನು ಡೈರೆಕ್ಟ್ ತೆಂಗಿನ ಕಾಯ್ದೆ ಅಂತ ಹೇಳ್ಬೋದು. ಇದು ತೆಂಗಿನ ಕೊಬ್ಬರಿ ತೆಂಗಿನಕಾಯಿ. ಇದು ಬಂದ್ಬಿಟ್ಟು ತೆಂಗಿನ ಕೊಬ್ಬರಿ ಇದು, ಸಾರಿ ಕೊಬ್ಬರಿ ಇದು, ಒಣ ಕೊಬ್ಬರಿ ಇದು. ಇದು ಬಿಟ್ಟು ತೆಂಗಿನಕಾಯಿ. ಓಕೆ ಓಕೆ ಸರ್. ಇದ್ರ ಪ್ರೈಸ್ ಏನೋ ಸರಿ ಹೇಳಿ ಸರ್. ಇದು ಸರ್ ಇದು ಬಂದ್ಬಿಟ್ಟು 290 ಕಾಲು ಲೀಟ್ರು, ಅರ್ಧ ಲೀಟ್ರಿಗೆ. ಇದು ಬಂದ್ಬಿಟ್ಟು 590 290 ಅದು ಬಂದ್ಬಿಟ್ಟು ನೀವು 1 ಲೀಟರ್ ತಗೊಂಡ್ರೆ 990 ಅಷ್ಟೇ, 1180 ರೂಪಾಯಿ ಬರುತ್ತೆ. ಅದು 990 ಮಾತ್ರ. ನಿಮಗೆ 200 ರೂಪೀಸ್ ಕಡಿಮೆ ಇರುತ್ತೆ, 200 ರೂಪೀಸ್ ಕಮ್ಮಿ ಆಗುತ್ತೆ ಸರ್. ಗ್ರೌಂಡ್ನಟ್ ಅಂತೂ ತೋರಿಸ್ತೀರಿ ಅದ ಸರ್. ಜಿಂಜರ್ ಅಂತ ಕೇಳಿದ್ದೀರಾ ಸರ್? ಇದು ಸರ್ ಜಿಂಜರ್ಲಿ ಆಯಿಲ್ ಅಂದ್ರೆ ಎಳ್ಳೆಣ್ಣೆ. ನಮ್ಮಲ್ಲಿ ನಾರ್ಮಲಿ ತೋಟದಲ್ಲಿ 2 ಎಳ್ಳು ಬೆಳಿತೀವಿ ಸರ್. ಒಂದು ಕಪ್ಪು, ಇನ್ನೊಂದು ಬ್ರೌನ್. ಸರ್ ಏನು ಸರ್ ಕಪ್ಪೆಳ್ಳು ಅಂತ ಕೇಳಿದ್ದೀನಿ ನಾನು. ಸರ್ ಎಳ್ಳಲ್ಲಿ 3 ವೆರೈಟಿ ಬರುತ್ತೆ. ನಿಮ್ಮ ಹತ್ರ ಏನು ಸ್ಯಾಂಪಲ್ ಇದೆಯಾ ಅದು? ಸರ್ ಇಲ್ಲ ಸರ್, ಖಾಲಿ ಸರ್. ಓಕೆ ಓಕೆ. 3 ವೆರೈಟಿ ಬರುತ್ತೆ ಎಳ್ಳು. ಬಿಳಿ ಎಳ್ಳು, ನಿಮಗೆ ಕಪ್ಪೆಳ್ಳು, ಬ್ರೌನ್ ಎಳ್ಳು. ಸೊ ಬಿಳಿ ಎಳ್ಳು ಒಬ್ಬೊಬ್ರು ಯೂಸ್ ಮಾಡ್ತಾರೆ ಸರ್. ನಮ್ಮ ಫಾರ್ಮಲ್ಲಿ ನಾವು 2 ಸರ್ ಬೆಳೆಯೋದು. ಸರ್ ಬಿಳಿ ಎಳ್ಳು ಸರ್ ಇದು? ಅದು ಕಲರ್ ಇರೋದು ಸರ್? ಇದು ಬ್ರೌನ್ ಇದು. ಓಕೆ ಓಕೆ. ಇದು ಬ್ಲ್ಯಾಕ್. ಓಕೆ ಓಕೆ. ಇದು ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ ಸರ್. ಕೆಲವೊಬ್ರು ಮಾತ್ರ ಪ್ರಿಫರ್ ಮಾಡ್ತಾರೆ. ಬಟ್ ಈ ಮಸಾಜಿಂಗ್ಗೆ, ಜಾಯಿಂಟ್ ಪೇನ್ಗೆ ಎಳ್ಳು ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಸರ್. ಅದಕ್ಕೆ ಬಂದ್ಬಿಟ್ಟು ದೀಪಾವಳಿ ಅವಾಗ ಎಳ್ಳೆಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡು ಸೂರ್ಯನ ಹತ್ರ ಕುಂತ್ಕೊಳ್ತಾರೆ. ಯಾಕಂದ್ರೆ ಕಿರಣಗಳು ಬಿದ್ದರೆ ನಿಮ್ಗೆ ಕ್ಯಾಲ್ಸಿಯಂ ಇನ್ನೂ ಜಾಸ್ತಿ ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ. ಪ್ರೈಸ್ ವಿಷಯಕ್ಕೆ ಬಂದ್ಬಿಡ ಸರ್, ರೇಟ್ ವಿಷಯಕ್ಕೆ. ಸರ್ ಇದು ಬಂದ್ಬಿಟ್ಟು ನಿಮಗೆ ಲೀಟರ್ 700 ಬರುತ್ತೆ. ಇದು 900 ಬರುತ್ತೆ ಸರ್. ಯಾವುದು ನಿಮಗೆ? ಬ್ಲ್ಯಾಕ್ ಸರ್. ಬ್ಲ್ಯಾಕ್ ಜಾಸ್ತಿ ಸರ್. ಬ್ಲ್ಯಾಕ್ ಜಾಸ್ತಿ. ಓಕೆ ಓಕೆ. ನಮ್ದು ವೈಟ್ ಇರ್ತಿತ್ತು ಸರ್. ವೈಟ್ ಬಂದ್ಬಿಟ್ಟು ಲೀಟರ್ 550 ಬರುತ್ತೆ. ವೈಟು ಇವಾಗಿಲ್ಲ ಸರ್. ವೈಟ್ 550, ಇದು 700, ಇದು 900 ಬರುತ್ತೆ. ಸೊ ಇದು ಮಸ್ಟರ್ಡ್ ಆಯಿಲ್ ಅಂತ ಹೇಳಿದಿರಾ ಸರ್? ಏನಂದ್ರೆ ಇದು ಸಾಸಿವೆ ಎಣ್ಣೆ ಸರ್. ಎತ್ತಿನ ಗಾಣದಲ್ಲಿ ಹಾಕುವಾಗ ನಮಗೆ ಸ್ಟ್ಯಾಂಡರ್ಡ್ ಆಯಿಲ್ ಪ್ರೊಸೆಸಿಂಗ್ ಸ್ಟ್ಯಾಂಡರ್ಡೇ ಬಂದ್ಬಿಟ್ಟು 38% ಸರ್. ನೀವು 12 ಲೀಟರ್ ಹಾಕಿದ್ರೆ ನಮಗೆ 3.25 ರಿಂದ 4 ಲೀಟರ್ ಬರುತ್ತೆ ಸರ್. 38%. ತೆಂಗಿನ ಎಣ್ಣೆ ಮಾತ್ರ 50% ಔಟ್ಪುಟ್ ಬರುತ್ತೆ. ಮಿಕ್ಕಿದೆಲ್ಲ 38%, 40% ಸರ್. ಸರ್ ಇದೆಲ್ಲ ಹಾಫ್ ಲೀಟರ್ ಅಲ್ಲ ಸರ್? ಇದು ಸರ್ ಹಾಫ್ ಲೀಟರ್ ಇದೆ, 1 ಲೀಟರ್ ಇದೆ, ಆಮೇಲೆ ಅಲ್ಲಿ ನಿಮಗೆ 5 ಲೀಟರ್ಸ್ ಇದೆ ಸರ್. ಸರ್ ಅದೇ ಸರ್ ಕಂಟೈನರ್ ಯಾವ ಸರ್? ಅದು ಸ್ಟೀಲ್ ಅಥವಾ ಯಾವ ಥರ ಏನು ಸರ್? ಅದು ಟಿನ್ ಸರ್. ಅದು ಅದ್ರಲ್ಲಿ ನಮಗೆ ಆಯಿಲ್ ಏನು ಕೆಡಲ್ಲ? ಏನು ಕೆಡಲ್ಲ ಸರ್, ಏನು ಕೆಡಲ್ಲ.
ಅದು ಕಸ್ಟಮರ್ಸ್ ಒಬ್ಬೊಬ್ರು 5 ಲೀಟರ್ಸ್ಗೆ 5 ಬಾಟಲ್ ಕೊಟ್ಟು ಕಳ್ಸೋದು ಅವ್ರಿಗೆ ಸ್ವಲ್ಪ ಭಯ ಬೀಳ್ತಾರೆ ಸರ್. ಸೊ ಅಂಥವ್ರು ಬೇಕು ಆರ್ಡರ್ ಮಾಡಿದ್ರೆ ಇಲ್ಲ ಟಿನ್ ಬೇಕಂದ್ರೆ ಟಿನ್ ಕಳಿಸ್ಬಿಡ್ತೀವಿ ಸರ್. ಸೊ ಪ್ರೈಸ್ ಕಮ್ಮಿ ಆಗುತ್ತಾಗ ಸರ್ ನಿಮಗೆ 200 ರುಪೀಸ್ ಕಡಿಮೆ ಆಗುತ್ತೆ. 200 ರುಪೀಸ್ ಕಮ್ಮಿ ಆಗುತ್ತೆ 5 ಲೀಟರ್ಸ್ ತಗೊಂಡ್ರೆ. ಹಾಂ ಸರಿ ಸರ್. ಬೇಳೆ ಎಲ್ಲ ಇಟ್ಟಿದ್ದೀರಾ ಏನು ಸರ್ ಇದು? ಸರ್ ಇದು ತೋಟದಲ್ಲೇ ಬೆಳೆದಿರೋ ಬೆಳೆ ಸರ್. ಅಂದ್ರೆ ವರ್ಷಕ್ಕೆ ಒಂದು 30 kg 40 kg ಹಂಗೆ ಬೆಳೀತಾರೆ ಲಿಮಿಟೆಡ್. ಸೊ ಅದು ಬಂದಾಗ ತಗೊಂಡ್ಬರ್ತೀವಿ ಸರ್. ಇದು ಸೇಲ್ ಮಾಡ್ತೀರಾ ಇದು? ಹೌದೌದು ಸರ್. ಇದೇನು ಪ್ರೈಸು? ಸರ್ ಇದು 140 ಬರುತ್ತೆ ಸರ್. ಏನೋ ಇಟ್ಟಿದ್ರೆ ಬೇರೆ ಥರ ಇದೆ ಸರ್. ಇದು ಬಂದ್ಬಿಟ್ಟು ಹುಳ ಬೀಳಬಾರ್ದು ಅಂತ ನಾವು ನ್ಯಾಚುರಲ್ ಐಟಮ್ಗಳು ಇಡ್ತೀವಿ ಸರ್. ಮೆಣಸಿನ್ಕಾಯಿ ಇಡ್ತೀವಿ, ಆಮೇಲೆ ಕೆಳಗಡೆ ಏನಾಗುತ್ತೆ 1 kgಗೂ ಲೇಯರ್ ಹಾಕ್ತೀವಿ ಬೇವಿನ ಸೊಪ್ಪು. ಇದು ಬಂದ್ಬಿಟ್ಟು ಹೊಸಪ್ಪು ಅಂತಾರೆ ಸರ್. ಇದು ಹೊಸಪ್ಪು ಅಂತ ಇದೆ ಸರ್. ಸೊ ಇದು ಹಾಕಿದ್ರೆ ಸರ್ ಜನರಿಗೆಲ್ಲ ಸಿಗುತ್ತೆ ಏನಿದು? ಸಿಗುತ್ತೆ ಸರ್. ಎಲ್ಲ ಗಂಜಿ ಅಂಗಡಿ ಸಿಗುತ್ತೆ, ಆಯುರ್ವೇದಿಕ್ ಶಾಪ್ಸ್ ಅಲ್ಲಿ ಸಿಗುತ್ತೆ. ಇದನ್ನ ನಿಮ್ಗೆ ತಗೊಂಡು ಈ ತರ ಹುಳ ಬರಲ್ಲ. ಬರುತ್ತೆ ಸರ್. ಅಂದ್ರೆ 3 ತಿಂಗಳಿಗೆ ಬರೋದು, ಒಂದು 9 ತಿಂಗಳು 10 ತಿಂಗಳು ಒಂದ್ಸತಿ ಬರುತ್ತೆ. ಸರ್ ಇದು ಪ್ರೈಸ್ ಏನು ಸರ್ ಇದು? ಸರ್ 140 ರುಪೀಸ್ ಸರ್. 140 ರುಪೀಸ್ ಇದು ಬರ್ತಿದೆ ಸರ್. ಇದು ಸರ್ ಇದು ಬಂದ್ಬಿಟ್ಟು ಇದು ಸರ್ ಏನು ಮೂಂಗ್ ದಾಲ್ ಸರ್. ಮೂಂಗ್ ದಾಲ್ ಇದು ಹಸಿರು ಬೇಳೆ, ಇದು ಹಸಿರು ಕಾಳು ಸರ್. ಇದರದೇ ಅದ್ರ ಕಾಳು ಸರ್. ಸೊ ನೀವು ನೋಡಿದ್ರೆ ಇದು ಬಂದ್ಬಿಟ್ಟು ಇದು ಕರೆಕ್ಟಾಗಿ ನೋಡಿದ್ರೆ ನೋಡಿ, ನಮ್ದು ಬಂದ್ಬಿಟ್ಟು ತೋಟದಲ್ಲಿ ನಾವೇ ಗ್ರೈಂಡ್ ಮಾಡೋದ್ರಿಂದ ಇನ್ನೂ ಹಸಿರು ಹಂಗಂಗೆ ಇರುತ್ತೆ. ಒಂದೊಂದು ಇರಲ್ಲ ನಿಮ್ದು ಅಷ್ಟು ಮಿಷಿನ್ ಕಟಿಂಗ್ ಬರಲ್ಲ ನೋಡಿ. ಹಸಿರು ಇದೆ ನೋಡಿ ಸರ್. ಎಲ್ಲ ನ್ಯಾಚುರಲ್ ಕಟಿಂಗ್ ಮಾಡೋದು. ಮುಂಚೆ ಅಜ್ಜಿದಿರು ಮಾಡ್ತಿರೋ ಅದೇ ಇದ್ರಲ್ಲಿ ಮಾಡ್ಕೊಂಡು ಕಟಿಂಗ್ ಇರೋದ್ರಿಂದ ನಿಮ್ಗೆ ಹಸಿರಾಗಿ ಇರುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು ನೀವೇ ಮಾಡ್ಕೊಂಡಿರೋದು ಇದು ನ್ಯಾಚುರಲ್ಲೇ ಸರ್. ಇದು ಬಂದ್ಬಿಟ್ಟು ವೇಸ್ಟ್ ತೆಂಗಿನಕಾಯಿ ಇದೆ ನೋಡಿ. ವೇಸ್ಟ್ ತೆಂಗಿನಕಾಯಿಗೆ ಕಡ್ಡಿಗೆ ಹುಣಸೆ ಹಣ್ಣು ಹಾಕಿ ಅಂಟಿಸಿದೀವಿ ಸರ್. ಅಯ್ಯಪ್ಪ. ನೋಡಿ ಇಲ್ಲಿ ಹುಣಸೆ ಹಣ್ಣು ಕಾಣ್ತಾ ಇದೆ. ಇದು ಗಟ್ಟಿ ಹುಣಸೆ ಹಣ್ಣು ಅಷ್ಟು ಗಟ್ಟಿ ಆಗ್ಬಿಡುತ್ತೆ ಸರ್. ಇದು ಕೊಬ್ಬರಿದು, ಇದು ಕಡ್ಡಿ, ಇದು ಹುಣಸೆ ಹಣ್ಣು ಸರ್. ಮೆತ್ಬಿಡ್ತೀವಿ ಸರ್. ತೆಂಗಿನಕಾಯ್ದಲ್ಲ ಚಿಪ್ ಇದು? ತೆಂಗಿನಕಾಯಿ ಚಿಪ್. ಇದು ಕಡ್ಡಿ ಸರ್. ಬಿದ್ರ ಕಡ್ಡಿ ಅಂದ್ರೆ ನಮ್ಗೆ ಏನು ನ್ಯಾಚುರಲ್ಲೇ ಆಗ್ತಾ ಇರ್ತೀವಿ ನಾವು. ಆಮೇಲೆ ಅಳತೆನೂ ಅಷ್ಟೇ ಇದು ಅಲ್ವಾ? ಅಳತೆಗೆ ಬರುತ್ತೆ. ಇವತ್ತು ಏನು ಅಳತೆ ಹಾಕಿದ್ರು ಅಮ್ಮ, ಆ ಮಗಳು ಬಂದು ಅದೇ ಅಳತೆ ನೋಡಮ್ಮ ಅದೇನು ಪೀಸ್ ಇದೆ. ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಂಡು ಬಂದ್ಬಿಡ್ತೀವಿ ಸರ್. ದೊಡ್ಡದ್ರಲ್ಲಿ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಂಡು ಬರ್ತೀರಾ ಸರ್. ಸರ್ ಮೆಣಸಿನಕಾಯಿ ಮಾಡ್ತೀರಾ. ಆಮೇಲೆ ಅಗೇನು ಸರ್ ಇದೆಲ್ಲ ಅದೇನು ಸರ್ ಅದು? ಇದು ಬಂದ್ಬಿಟ್ಟು ಅಂಟ್ವಾಳದ ಕಾಯಿ ಸರ್. ಅಂಟ್ವಾಳದ ಕಾಯಿ. ಇದು ನುಗ್ಗೆಕಾಯಿ ಬೀಜ. ಫಸ್ಟ್ ಟೈಮ್ ಮಾಡ್ತೀರಾ ಸರ್. ಏನಕ್ಕೆ ಉಪಯೋಗಿಸ್ತಾರೆ ಸರ್ ಇದು? ಸರ್ ಇದು ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಅಂತಾರೆ ಸರ್. ಸುಸ್ತಿಗೆ ಆದಾಗ ಜಸ್ಟ್ ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ಬಿಟ್ರೆ ಹಂಗೆ ಸುಧಾರಣೆ ಆಗುತ್ತೆ. ರೈಟ್ ಸರ್. ಸ್ವಲ್ಪ ಅದು ಪಕ್ಕದ್ದು ಸರ್ ಅದು? ಸರ್ ಇದು ಬಂದ್ಬಿಟ್ಟು ಹರಳೆಣ್ಣೆ ನೋಡಿದ್ರಲ್ವಾ, ಅದ್ರ ಬೀಜಗಳು ಸರ್. ಅದು ಬೀಜಗಳು ಏನಕ್ಕೆ ಇಲ್ಲಿಗೆ ಏನಕ್ಕೆ ಇಟ್ಟಿದ್ದಾರೆ ಸರ್? ಸರ್ ಇದು ಇಡ್ಲಿಗೆ ಸುಮಾರು ಜನ ತಗೊಂಡು ಹೋಗ್ತಾರೆ. ಇಡ್ಲಿಯಲ್ಲಿ ಇದು ಹಾಕಿದ್ರೆ ಒಳ್ಳೆ ಸ್ಮೂತ್ ಆಗಿ ಸ್ಪಾಂಜ್ ಟೈಪ್ ಬರುತ್ತೆ ಸರ್. ಸರ್ ನಿಜವಾಗ್ಲೂನಾ? ಹೌದು ಸರ್. ಸರ್ ಮೂತಾಗಿದ್ದಕ್ಕೆ ನಾವು ಈಗ ಎಕ್ಸಾಂಪಲ್ ಹೇಳ್ತೀನಿ. ಈಗ ಅಕ್ಕಿ ಹೆಸರು ಬೇಳೆನ ನೆನೆಸ್ತಾರಲ್ಲ, ಅದ್ರ ಜೊತೆ ಉದ್ದಿನ ಬೇಳೆ ಸರ್. ಉದ್ದಿನ ಬೇಳೆ ನೆನೆಸ್ತಾನೆ, ಅದ್ರ ಜೊತೆಗೆ ನೆನೆಸ್ಬಿಡ್ಬೇಕಿದು. ಅದ್ರ ಜೊತೆ ಒಂದು 10 ಪೀಸ್ 12 ಪೀಸ್ ಹಾಕ್ತಾರೆ ಸರ್. ಇದು ಹೊಡೆದಾಕ್ಬೇಕು ಸರ್. ಸ್ವಲ್ಪ ಪೀಸ್ ಮಾಡಿ ಹಾಕ್ಬೇಕು. ಇದು ಶೆಲ್ಲು ಇಲ್ಲಿದೆ ನೋಡಿ. ಇದನ್ನ ಹೊಡಿಬೇಕು ಈ ತರ. ಹೊಡೆದ್ರೆ ಒಳಗಡೆ ನಮಗೆ ನಿಮಗೆ ಇದಿದೆ ಅಲ್ವಾ? 10-12 ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ ಜೀರ್ಣನೂ ಚೆನ್ನಾಗುತ್ತೆ. ಹೌದಾ ಸರ್? ಓಕೆ ಸರ್. ಆ ಟೈಪ್ ಬರುತ್ತೆ ಸರ್. ಸೊ ಇದಕ್ಕೆ ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಂದು 20 ಇಡ್ಲಿ ಮಾಡ್ತೀವಿ ಅನ್ಕೊಳ್ಳಿ ಸರ್. 20 ಇಡ್ಲಿ ಕೆಪಾಸಿಟಿ ರೆಗ್ಯುಲರ್ ಇಡ್ಲಿ ಬಟನ್ಸ್ ಇಡ್ಲಿನ 20 ಇಡ್ಲಿ ಮಾಡಿ ಎಷ್ಟು ಪೀಸ್ ಹಾಕ್ಬೇಕಾಗುತ್ತೆ ಸರ್? 20 ಇಡ್ಲಿ ಮಾಡಂಗಿದ್ರೆ ಒಂದು 5 ಪೀಸ್ ಹಾಕಿದ್ರೆ ಸಾಕು. ಓಕೆ ಸರ್. ತಗೊಳ್ಳಿ ಸರ್. ಸರ್ ಜೀರಿಗೆ ಪೆಪ್ಪರ ಸರ್ ಇದು? ಹೌದು ಸರ್. ಜೀರಿಗೆ ಪೆಪ್ಪರ್ ಏನಕ್ಕೆ ಅಂದ್ರೆ ಓಪನ್ ಆಗಿ ಇಟ್ಟರೆ ಅದ್ರದ್ದು ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ ಸರ್. ಇವೆರಡು ಅದರಿಂದ ಕ್ಲೋಸ್ ಇರುತ್ತೆ ಸರ್. ಇದು ಬಂದ್ಬಿಟ್ಟು ಪೆಪ್ಪರ್. ನೀವು ಇದು ನಾರ್ಮಲ್ ಪೆಪ್ಪರ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಒಂದು ಪೀಸ್ ನೀವು ಟೇಸ್ಟ್ ನೋಡಿದ್ರೆ ಜಾಸ್ತಿ ಏನು ತಗೊಳಂಗೇ ಇಲ್ಲ. ನಾರ್ಮಲ್ ಪೆಪ್ಪರ್ 10 ತಿನ್ನೋದು ಒಂದೇ, ಇದು 1 ತಿನ್ನೋದು ಒಂದೇ. ಓಕೆ ಸರ್. ಸೈಜ್ ಇಷ್ಟೇ ಬರೋದು, ಸಣ್ಣ ಬರುತ್ತೆ ಸರ್. ಅಷ್ಟೇ ಸರ್. ಇನ್ನು ರೆಗ್ಯುಲರ್ ನೋಡ್ತೀವಿ ಸ್ವಲ್ಪ ದಪ್ಪ ನಿಮಗೆ ಮೆನ್ಸಲ್ಲಿ ವೆರೈಟಿ ಜಾಸ್ತಿ ಇರುತ್ತೆ. ನಿಮಗೆ ನಮಗೆ ಗೊತ್ತಿರೋದು ಮೆನ್ಸ್. ಇವಾಗ ನಾವು ರೈತರಾಗಿರೋದ್ರಿಂದ ಅದರಲ್ಲೇ ಬಂದ್ಬಿಟ್ಟು ನಿಮಗೆ ಪನ್ನೀರ್ ವೆರೈಟಿ ಬರುತ್ತೆ. 1 2 3 4 5 6 7 8 9 ಅಂತ. ಕಿರಿಮುಂಡ ಬರುತ್ತೆ. ನಮ್ಮ ಏರಿಯಾದಲ್ಲಿ ಬಗಿ ಮಲ್ಲೇಶ್ವರ ಅಂತ ಬರುತ್ತೆ. ಸೊ ಒಂದೊಂದು ಐಟಮ್ ಒಂದೊಂದು ಸೈಜಿಂಗ್ ಬರುತ್ತೆ ಸರ್. ಓಕೆ ಸರ್. ಸೊ ಎಲ್ಲ ವಿಚಾರ ಸರ್. ನಿಮ್ಮ ಶೋರೂಮು ಅಥವಾ ಏನು ನಿಮ್ಮ ಅಂಗಡಿ ಅಂತ ಹೇಳ್ತೀರಾ ನಾವು ನಾಡು ಭಾಷೆಯಲ್ಲಿ? ಈಗ ಏನಕ್ಕೆ ಅಂದರೆ ಇದು ಕೊಳ್ಳೇಗಾಲ ಅಂದರೆ ಶೋರೂಮ್ ಅಂದರೆ ತಪ್ಪಾಗ್ಬಿಡ್ತೀಗ. ಅಂಗಡಿ ಭಾಷೆಯಲ್ಲೇ ಬಂದ್ಬಿಡ್ತೀನಿ ಸರ್. ಸರ್ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ಮ ಅಂಗಡಿ ಇದು ಜಯನಗರ 5th ಬ್ಲಾಕ್, ರಾಘವೇಂದ್ರ ಸ್ವಾಮಿ ಮಠದ ಆಪೋಸಿಟ್ ಸರ್. ರಾಘವೇಂದ್ರ ಸ್ವಾಮಿ ಮಠದ ಆಪೋಸಿಟ್ ನಿಂತರೆ ರಾಘವೇಂದ್ರ ಸ್ವಾಮಿಗಳೇ ಕಾಣ್ತಾರೆ. ಸ್ವಾಮಿಗಳೇ ಕಾಣ್ತಾರೆ ಸರ್.
ನಮ್ಮ ಮಠದ ಎದುರುಗಡೆ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಹಾ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಮ್ಮ ಲೊಕೇಶನ್ ಕರ್ಕೊಂಡು ಬಂದ್ಬಿಟ್ಬಿಡುತ್ತೆ ಬಿಟ್ಬಿಡಿ ಸರ್ ಹೇಗೇನು ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ಸರ್ ನಮ್ಮ ಫೋನ್ ನಂಬರ್ 7676335779. ಓಕೆ ಸರ್. ಅದಕ್ಕಾಗಿ ವೇಸ್ಟ್ ಮಾಡಬಾರ್ದು ಅಂತ ರೀಸನ್ ಇಂದ ಹಾಂ ಪೇಪರ್ಲೆಸ್ ಬಿಲ್ಲಿಂಗ್ ಅಂತ ಕಾನ್ಸೆಪ್ಟ್ ಸರ್. ಹಾ. ಸೊ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡೋ ಕಸ್ಟಮರ್ಸ್ಗೆ ಹಾ. ಬಿಲ್ಲು ಡೈರೆಕ್ಟ್ ಆಗಿ ಅವ್ರ ಫೋನ್ಗೋ ಇಲ್ಲ ಅವ್ರ ಮೇಲ್ ಐಡಿಗೆ ಹೋಗ್ಬಿಡುತ್ತೆ ಸರ್. ಹಾಂ ಅದರಿಂದ ಇವಾಗ ನಾವು ಆದಷ್ಟು ಪೇಪರ್ಗಳನ್ನ ಸೇವ್ ಮಾಡ್ತೀವಿ. ಹಾಂ ಪ್ಲಸ್ ಇವಾಗ ಆಲ್ ಓವರ್ ಇಂಡಿಯಾ ಡೆಲಿವರಿ ಹೋಗ್ತಿರುತ್ತೆ ಸರ್. ಔಟ್ ಸ್ಟೇಷನ್, ಔಟ್ ಆಫ್ ಬ್ಯಾಂಗ್ಳೂರು, ಔಟ್ ಆಫ್ ಇಂಡಿಯಾ ಹೋಗ್ತಿರುತ್ತೆ. ಎಲ್ಲ ಕಡೆನೂ ಬಂದ್ಬಿಟ್ಟು ಒಂದು ಪ್ಯಾಕೇಜಿಂಗ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಇರುತ್ತೆ ಸರ್. ಅಂದ್ರೆ ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತು ಯಾವುದೂ ಇಲ್ಲದೆ ಪ್ಯಾಕೇಜಿಂಗ್ ಕೂಡ ತೆಂಗಿನ ನಾರಲ್ಲಿ ಮಾಡ್ತೀವಿ ಸರ್. ಸರ್ ಈಗ ಸದಾ ಸ್ಟ್ರೈಟ್ ಫಾರ್ವರ್ಡ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸರ್, ಹಾಂ ರೈಟ್ ಸರ್. ಈ ಚಾನಲ್ ನೋಡ್ತಾ ಇರ್ತಾರೆ, ಇಲ್ಲಿ ಪ್ರಾಡಕ್ಟ್ ಯಾವುದೋ ಇಷ್ಟ ಆಯಿತು, ಓಕೆ ಸರ್ ಇಲ್ಲಿ ಯಾವ ಪ್ರಾಡಕ್ಟ್ ಈಗ ಇಲ್ಲಿಂದ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ನಿಮ್ಮಲ್ಲಿ ಅನುಕೂಲ ಇದೆ ಸರ್ ಈಗ. ಹೌದು ಸರ್. ನಾವು ಡೈರೆಕ್ಟ್ ಆಗಿ ನಮ್ದು ಆನ್ಲೈನ್ swasthyaorganicfarms.com ಅಂತ ಇದೆ. ಹಾಂ ಡೈರೆಕ್ಟ್ ಆಗಿ ಅಲ್ಲಿ ಹೋದ್ರೆ ಆನ್ಲೈನ್ ಪರ್ಚೇಸ್ ಮಾಡಬೇಕು ಸರ್. ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್ ಡೆಲಿವರಿ ಉಂಟು ಸರ್. ಪೇಮೆಂಟ್ ಮೋಡ್ ಹೆಂಗೆ ಸರ್ ಅದು? ಸರ್ ಪೇಮೆಂಟ್ ಮೋಡು ನಿಮಗೆ ಆನ್ಲೈನೇ ಇರುತ್ತೆ ಸರ್. ನಿಮಗೆ ಕ್ಯಾಶ್, ಕಾರ್ಡು, UPI, ಹಾಂ ಕ್ರೆಡಿಟ್ ಕಾರ್ಡ್ ಹೆಂಗೆ ಬೇಕಾದ್ರೂ ಮಾಡ್ಕೊಬೋದು ಸರ್. ಹಾಂ ಓಕೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಉಂಟು ಸರ್. ಅಂದರೆ ಈಗ ನಾನು ಮನೆಗೆ ತರಿಸ್ಕೊಳ್ತೀನಿ, ಆಮೇಲೆ ಪೇಮೆಂಟ್ ಮಾಡ್ಕೋಬೋದು. ಹಾಂ ಮಾಡ್ಕೊಬೋದು ಸರ್. ರಾಯರ ಮಠ ಎದುರುಗಡೆ 4th ಬ್ಲಾಕ್ ಸರ್ ಇದು? 5th block ಸರ್. 5th ಬ್ಲಾಕ್ ಅಂತ ಹೇಳಿದ್ರು ಸರ್. ಟೈಮಿಂಗ್ಸ್ ಹೇಳಿ ಸರ್ ಇದು. ಸರ್ ಇದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಇರುತ್ತೆ ಸರ್. ಹಾಂ ಸರ್. ಈಗ ನಿಮ್ಮ ಹೆಸರು ಬಂದು ಅಶ್ವಥ್ ಅಂತ. ಅಶ್ವಥ್ ಅಂತ. ಈಗ ನೀವು ಅಶ್ವಥ್ ಇಲ್ಲದ್ರೆ ಯಾರು ಇರ್ತಾರೆ ಸರ್ ಈ ಶೋರೂಮ್? ಸರ್ ಇಲ್ಲಿ ಸಿಸ್ಟರ್ ಇರ್ತಾರೆ. ಸಿಸ್ಟರ್ ಇರ್ತಾರೆ, ಇಲ್ಲ ನಮ್ಮ ಸ್ಟಾಫ್ ಇರ್ತಾರೆ. ಸ್ಟಾಫ್ ಇರ್ತಾರೆ ಸರ್. ಸರ್ ಇದೇನು ಪ್ರೈಸ್ ಇದೆಯೋ MRP ಇದು ಅದೇ ಫೈನಲ್ ಪ್ರೈಸ್ ಅಥವಾ ಡಿಸ್ಕೌಂಟ್ ಏನಾರು ಆಗುತ್ತೆ ಸರ್? ಅದು ಒಂದೊಂದು ಮಂತ್ ಒಂದೊಂದು ಥರ ಇರುತ್ತೆ ಸರ್. ಡಿಸ್ಕೌಂಟ್ ಚೇಂಜ್ ಆಗ್ತಿರುತ್ತೆ. ಹಾಂ ಕೆಲವೊಂದು ಟೈಮ್ 10% ಇರುತ್ತೆ. ಕೆಲವೊಂದು ಟೈಮ್ ಇವಾಗ 1 ಲೀಟರ್ಸ್ ಮೇಲೆಲ್ಲ ಬಂದ್ಬಿಟ್ಟು ನಿಮ್ಗೆ 100 ರೂಪೀಸ್ ಡಿಸ್ಕೌಂಟ್ ಇರುತ್ತೆ 1 ಲೀಟರ್ ಮೇಲೆ. ಹಾಂ ಕೆಲವೊಂದು ಟೈಮು ಇವಾಗ ಆಯಿಲ್ಸ್ಗೆಲ್ಲ 150-160 ರೂಪೀಸ್ವರೆಗೂ ಹೋಗುತ್ತೆ ಸರ್. ಡಿಸ್ಕೌಂಟ್ ಮಂತ್ಲಿ ಚೇಂಜ್ ಆಗಿರುತ್ತೆ ಸರ್. ಹಾಂ ಸರ್. ಈಗ ಡೈರೆಕ್ಟಾಗಿ ಹೇಳಬೇಕು MRP ಏನಿದೆ ಅದೇ ಪ್ರೈಸು? MRP ಇದೆ ಏನೇ ಪ್ರೈಸ್ ಸರ್, ಬಟ್ ಡಿಸ್ಕೌಂಟ್ಸ್ ಇರುತ್ತೆ ಸರ್ ಮಂತ್ಲಿ. ವೆರಿ ಸ್ಲೈಟ್ಲಿ ಇರುತ್ತೆ. ಹಾಂ 1 ಲೀಟರ್ಸ್ ಮೇಲೆ ಇರುತ್ತೆ ಸರ್. 1 ಲೀಟರ್ ಹಾಫ್ ಮೇಲೆ. ಲೀಟರ್ಸ್ ಮೇಲೆಲ್ಲ ಕಡಿಮೆ ಇಲ್ಲ ಸರ್. ಹಾಂ ಜೇನುತುಪ್ಪ ತೊಗೊಳೋರು ಇರ್ತಾರೆ, ಕೊಬ್ಬರಿ ಎಣ್ಣೆ ತೊಗೊಳೋರು ಇರ್ತಾರೆ, ಈಗ ಅರ್ಶಿನ ತೊಗೊಳೋರು ಇರ್ತಾರೆ. ಕಮಿಟ್ ಆಗ್ಬಿಟ್ಟಿರ್ತಾರೆ, ನಿನ್ನ ಪ್ರಾಡಕ್ಟ್ ಬಿಟ್ಟು ನಾನು ಯಾವುದೂ ಉಪಯೋಗಿಸಲ್ಲಪ್ಪ, ನಂಗೆ ಬೇಕೇ ಬೇಕು ಅಂತ ಇರ್ತಾರೆ. ನಿಜನಾ? ಹೌದು ಸರ್. ಇರ್ತಾರೆ ಅನ್ಕೊಳ ಸರ್. ಅವ್ರಿಗೆ ಏನೋ ಸಪ್ರೇಟ್ ಡಿಸ್ಕೌಂಟ್ ಇರುತ್ತಾ? ಅಂದರೆ ರೆಗ್ಯುಲರ್ ಕಸ್ಟಮರು ನಿಮ್ಗೆ ಇರುತ್ತದೆ. ಈಗ ನಾನು ತುಪ್ಪ ರೆಗ್ಯುಲರ್ ಕಸ್ಟಮರ್ಸ್ ಅಂದರೆ ನಮ್ಮ ಹತ್ರ ಇವಾಗ ಕರೆಂಟಾಗಿ ನಮ್ಮದು ಒಂದು 9,000 ಕಸ್ಟಮರ್ಸ್ ಇದ್ದಾರೆ ಸರ್. 9,000 ಕಸ್ಟಮರ್ಸ್. ಹಾಂ ಹಾಂ. ಇದರಲ್ಲಿ ನಮ್ಮದು ಏನಂದರೆ ನಮ್ಮದು ಅದರಲ್ಲಿ ರಿಪೀಟ್ ಕಸ್ಟಮರ್ಸ್ ಜಾಸ್ತಿ ಸರ್. ನಮ್ಮದಲ್ಲಿ ಒಬ್ಬರು ಒಂದ್ಸತಿ ಪ್ರಾಡಕ್ಟ್ ತಗೊಂಡ್ರೆ ಅವ್ರು ಖಂಡಿತ ನೆಕ್ಸ್ಟ್ ಟೈಮ್ ತಗೊಳ್ತಾರೆ ರಿಪೀಟ್ ಕಸ್ಟಮರ್ಸ್. ಸೊ ಅವ್ರಿಗೆಲ್ಲ ಸಬ್ಸ್ಕ್ರಿಪ್ಷನ್ ಆಫರ್ಸ್ ಅಂತ ಇರುತ್ತೆ ಸರ್. ಸೊ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಏನು ಮಾಡ್ತಾರೆ ನಮ್ಮ ಹತ್ರ ಹಾಗೆ ಒಂದೇ ಟೈಮ್ಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತಾರೆ ಸರ್. ಅವ್ರಿಗೆ ಅದ್ರ ಮೇಲೂ 10% ರಿಯಾಯಿತಿ ಇರುತ್ತೆ. ಅಂದರೆ 10% ಇರುತ್ತೆ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸರ್. ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಅವಾಗ ಕೆಲವೊಬ್ರು ಇವಾಗ ತಿಂಗಳಿಗೆ ಅವ್ರಿಗೆ ಗೊತ್ತಿರುತ್ತೆ 1 ಲೀಟರ್ ಇಲ್ಲ 2 ಲೀಟರ್ ನಾವು ಜೇನುತುಪ್ಪ ಯೂಸ್ ಮಾಡ್ತೀವಿ, ಇಲ್ಲ ತುಪ್ಪ ಒಂದು ಅರ್ಧ ಲೀಟರ್ ಯೂಸ್ ಮಾಡ್ತೀವಿ ಅಂತ. ಅವ್ರು ಏನು ಮಾಡ್ತಾರೆ, ವರ್ಷಕ್ಕೆ ಇವಾಗ 1 ತಿಂಗಳಿಗೆ ಅರ್ಧ ಲೀಟರ್ ಅಂದರೆ 12 ತಿಂಗಳಿಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ಯಾವ ಥರ ಸರ್ ಅದು? ಇವಾಗ ತಿಂಗಳಿಗೆ 2 ತಿಂಗಳಿಗೆ 1 ಲೀಟ್ರು ಅಂದ್ರೆ ವರ್ಷಕ್ಕೆ 6 ಲೀಟ್ರು. ಸೊ ಒಂದೇ ಟೈಮ್ ಸಬ್ಸ್ಕ್ರಿಪ್ಷನ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ನಮಗೆ ನೆಕ್ಸ್ಟ್ 6 ಮಂತ್ಸ್ಗೆ ಇದು ಬೇಕು ಅಂತ ಹೇಳ್ಬಿಡ್ತಾರೆ. ಪೇಮೆಂಟ್ ಏನು ಬೇಡ ನಿಮಗೆ, ಅದು ಪೇಮೆಂಟ್ ಮಾಡಿಬಿಡ್ತಾರೆ ಸರ್. ಪೇಮೆಂಟ್ ಮಾಡಿದಕ್ಕೆ ಅವ್ರು ಏನಾಗುತ್ತೆ, ಇವಾಗ 6 ಲೀಟರ್ ಅಂದ್ರೆ 6 ಲೀಟರ್ಗೆ ಇವಾಗ ಒಂದು 10,000 ರೂಪಾಯಿ ಆದ್ರೆ ನಿಮಗೆ 10% ಅಂದ್ರೆ ಅಲ್ಲೇ ಒಂದು 1,000 ರೂಪೀಸ್ ಡಿಸ್ಕೌಂಟ್ ಹೋಗ್ಬಿಡುತ್ತೆ ಸರ್. ಸರ್ ಈಗ 10,000 ರೂಪಾಯಿ ನಾನು ಪೇಮೆಂಟ್ ಮಾಡಿದೆ ಸರ್. ಜೇನುತುಪ್ಪ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಯಾವುದೋ ಒಂದು ಇರ್ಬೋದು ಸರ್. ನಿಮ್ದು ಯಾಕೆ ಅಂದರೆ ಇದೆಲ್ಲ ನೇಚರ್ ಇದು ಅಲ್ವಾ? ಈ ನೇಚರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ 6 ತಿಂಗಳು 3 ತಿಂಗಳಿಗೆ ಆಯ್ತು ಅಂದರೆ ಪೇಮೆಂಟ್ ಬ್ಲಾಕ್ ಆಗುತ್ತೆ, ಅಮೌಂಟ್ ರಿಫಂಡ್ ಮಾಡ್ತೀರಾ ಅದು? ಸರ್ ನಮ್ಮ ಏನಾದರೂ ಆದರೆ ವಿತಿನ್ 2 ಡೇಸ್ ಅಮೌಂಟ್ ರಿಫಂಡ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಬಂದ್ಬಿಟ್ಟು ಸದಾ ಸ್ಟ್ರೈಟ್ ಫಾರ್ವರ್ಡ್ ಚಾನಲ್ ಕಡೆಯಿಂದ ನೋಡ್ಬೇಕಾದ್ರೆ ಇದನ್ನು ಕೇಳಲೇಬೇಕು, ಕೇಳ್ತೀನಿ. ಯಾಕೆಂದರೆ ಅವ್ರು ಕೇಳೋ ಕ್ವಶನ್ನ ನಾನೇ ಕೇಳ್ತೀನಿ. ಈಗ ಸಬ್ಸ್ಕ್ರೈಬ್ ಅಂದರೆ ಆಲ್ರೆಡಿ ನೀವು 6,000 ಕಸ್ಟಮರ್ ಇದ್ದಾರೆ ಅಂತ ಹೇಳಿದ್ರಿ ನೀವು, ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಈಗ ಜನರಲ್ ನಾನು ಕೇಳ್ತೀನಿ ಸರ್. ಈಗ ಅಕಸ್ಮಾತ್ ನನಗೆ ಈಗ 9,000 ಕೊಟ್ಟಿರ್ತೀನಿ, 10,000 ಕೊಟ್ಟಿರ್ತೀನಿ, ನಿಮ್ಮ ಪ್ರಾಡಕ್ಟ್ ನಂಗೆ ಸಿಕ್ಕಲಿಲ್ಲ, ಸೊ ನೀವು ಹೇಳ್ತೀರಾ ಆಗಿಲ್ಲ ಅಂತ ಹೇಳಿದ್ರೆ ಪೇಮೆಂಟ್ ರಿಟರ್ನ್ ಕೊಡೋದು? ಪೇಮೆಂಟ್ ರಿಟರ್ನ್ ಉಂಟು ಸರ್. ಪ್ಲಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ತಗೊಂಡು ಓಕೆ ಇದು ನಮಗೆ ಇಷ್ಟಿಲ್ಲ ಅಂದರೆ ಇಮಿಡಿಯೇಟ್ ಎಕ್ಸ್ಚೇಂಜ್ ಪ್ಲಸ್ ರೀಫಂಡ್ ಎರಡೂ ಇರುತ್ತೆ. ರೀಫಂಡ್ ಪ್ರಾಡಕ್ಟ್ ನಿಮ್ಗೆ ಹೊಸ ಪ್ರಾಡಕ್ಟ್ ಇಮಿಡಿಯೇಟ್ ಆಗಿ ನಿಮ್ಗೆ ಬಂದ್ಬಿಟ್ಟಿದೆ. ನಂಗೆ ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಇವಾಗ ಕೆಲವೊಂದು ಇವಾಗ ಜೇನ್ ವೆರೈಟಿಯಲ್ಲಿ ಟೇಸ್ಟ್ ಒಬ್ಬೊಬ್ರು ಇಷ್ಟ ಆಗಿರಲ್ಲ ಸರ್. ಸೊ ಅವ್ರು ಏನ್ ಮಾಡ್ತಾರೆ, ಸ್ಯಾಂಪಲ್ ಕಿಟ್ ಅಂತ ಮಾಡ್ತೀವಿ ಸರ್. ಅಂದ್ರೆ ಇವಾಗ 5 ಟೈಪ್ ಜೇನನ್ನು ಹಾಕಿ ನಾವು ಕಿಟ್ ಕಳಿಸ್ಬಿಡ್ತೀವಿ. ಅವ್ರು ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಟೇಸ್ಟ್ ಮಾಡ್ಬಿಟ್ಟು ಅದನ್ನ ಆರ್ಡರ್ ಮಾಡ್ಕೊಳ್ತಾರೆ. ಓಕೆ ಸರ್.